ಜೈ ಶ್ರೀರಾಮ್. ಗುರುಗಳು ಮತ್ತೆ ದೇವರ ಆಶೀರ್ವಾದ ತಗೊಂಡು ನಾವು ಭಗವದ್ಗೀತೆ 8ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಈ 8ನೇ ಅಧ್ಯಾಯ ಉಪಾಸನೆ ಸಂಬಂಧಪಟ್ಟಿರುವಂಥದ್ದು ಅಂತ ನಿನ್ನೆ ಹೇಳಿದರು. ಇದರಲ್ಲಿ ತುಂಬ ಮುಖ್ಯವಾಗಿ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಡೈಯಿಂಗ್, ಆರ್ಟ್ ಆಫ್ ಟೇಕಿಂಗ್ ಬರ್ತ್ ಎಲ್ಲವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಈ ಒಂದು 8ನೇ ಅಧ್ಯಾಯ ಎಲ್ರಿಗೂ ತುಂಬ ಮುಖ್ಯ, ಎಸ್ಪೆಷಲಿ ನಮಗೆ. ನಾವೆಲ್ಲ ಇವಾಗ 70 ವರ್ಷದ ಮೇಲೆ ಆಗ್ಬಿಟ್ವಿ, 60 ಮೇಲೆ. ಆದ್ರಿಂದ ನಮ್ಗೆ ಯಾವಾಗ ಟಿಕೆಟ್ ಆಗ್ಬಿಟ್ಟಿದೆ, ಬುಕ್ ಆಗ್ಬಿಟ್ಟಿದೆ, ಅಲ್ಲಿ ವೀಸಾ ಯಾವಾಗ ಸಿಕ್ಕಿದ್ರೆ ಅವಾಗ ಕಳಿಸ್ತಾರೆ, ಹೋಗ್ತಾ ಇರಬೇಕು. ಈಗ ನಾವು ಇದನ್ನ ಚೆನ್ನಾಗಿ ಚಿಂತನೆ ಮಾಡಬೇಕು, ಈಗ ನಮಗ್ ಬೇಕು. ಆದ್ದರಿಂದ ಆದ್ರೂ ಈಗಲೂ ನಮಗೆ ಲೇಟ್ ಆಗ್ಬಿಟ್ಟಿದೆ. ಮತ್ತೆ ಯಾವಾಗಲಿಂದ ಶುರು ಮಾಡಬೇಕು? ನನ್ನ ಪ್ರಶ್ನೆ, ಯಾವಾಗಲಿಂದ ಶುರು ಮಾಡಬೇಕು ಅಧ್ಯಾತ್ಮವನ್ನ? ಅಂದ್ರೆ ಯಾವಾಗಾದ್ರೆ ಆವಾಗ. ಕೆಲವರು ತುಂಬಾ ಜನ ಆಧ್ಯಾತ್ಮ ಶುರು ಮಾಡ್ಬೇಕಾದ್ರೆ ಈಗ ತಾನೇ ನಾವು ಇನ್ನೂ ಕಣ್ ಬಿಡ್ತಾ ಇದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ, ಮಕ್ಕಳಾಗಿ ಆಗ್ತಾ ಇದ್ದಾರೆ, ಪ್ರಪಂಚ ಎಂಜಾಯ್ ಮಾಡೋದು ಬೇಡವಾ ಅಂತ ಕೆಲವರು ಹೇಳೋರು ಇದ್ದಾರೆ. ಅಷ್ಟೆಲ್ಲ ಆದ್ಮೇಲೆ ಕೊನೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ರೋಗ ರುಜಿನಗಳು ಮತ್ತೆ ಈ ಮುಪ್ಪು ಇವುಗಳಿಂದ ನಾವು ನರಳ್ತಾ ಇದ್ದಾಗ ಪರಮಾತ್ಮ ಚಿಂತನೆ ಮಾಡೋಕ್ಕಾಗುತ್ತಾ? ಚೆನ್ನಾಗಿದ್ದಾಗಲೇ ಮಾಡದೇ ಇದ್ರೆ. ಅದಕ್ಕೋಸ್ಕರ ಮತ್ತೆ ಯಾವಾಗ ಮಾಡಬೇಕು? ಇಬ್ರು ಸಮುದ್ರಕ್ಕೆ ಹೋದ್ರಂತೆ ಸ್ನಾನ ಮಾಡಬೇಕು ಅಂತ. ಅವರು ಒಬ್ಬ ಅಲೆಗಳು ನಿಲ್ಲಲಿ ನಾನು ಮಾಡ್ತೀನಿ ಅಂತ ನಿಂತ್ಕೊಂಡಂತೆ, ಇನ್ನೊಬ್ಬ ನೋಡ್ದ ನಿಲ್ಲಿಲ್ಲ. ಅರೇ ಇದು ನಿಲ್ಲಲ್ಲಪ್ಪ ಅಂತ ಹೇಳಿ ಅವನು ಅಲೆ ಆ ಕಡೆ ಹೋದ ಹಿಂಗೆ ಮುಳುಗಿ ಹೆಂಗೋ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟ. ಅವನು ಸ್ನಾನ ಆಗೋಯ್ತು, ಅಲೆಗಳು ನಿಲ್ಲಿಲ್ಲ, ಇನ್ನೊಬ್ಬ ಸ್ನಾನ ಮಾಡಲಿಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಯಾವಾಗ ನಮ್ಮ ಮನಸ್ಸು ಒಲಿಯುತ್ತೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಧ್ಯಾತ್ಮ, ಮತ್ತೆ ಬಿಡಬಾರ್ದು. ಫಸ್ಟ್ 12 ವರ್ಷಗಳು ಕಂಟಿನ್ಯೂಸ್ ಆಗಿ ಮಾಡ್ರಿ. ಆಮೇಲೆ ನೀವು ಬೇಡ ಅಂತಂದ್ರೂ ಬಿಡಕ್ಕಾಗಲ್ಲ, ನೀವು ಒದ್ರೂ ಹೋಗಲ್ಲ, ಅದು ನಿಮ್ಮನ್ನು ಬಿಡಕ್ಕ ಆಗೋದಿಲ್ಲ. 12 ವರ್ಷಗಳ ಕಾಲ ಯಾವುದೇ ಸಾಧನೆ. ಅದಕ್ಕೆ ಗುರುಕುಲಕ್ಕೆ ಹೋದ್ರೆ 12 ವರ್ಷ ಅಂತ ಹೇಳ. ಹೋಗ್ಲಿ, ಈಗ ನಾನು ಯಾವಾಗಲಿಂದ ಶುರು ಮಾಡಬೇಕು? ಇದಕ್ಕೆ ಪುರಾಣಗಳಲ್ಲಿ ನಮಗೆ ಕಥೆ ಇದೆ. ಎಲ್ಲಿಂದ ಶುರು ಮಾಡಬೇಕಾಗಿತ್ತು ಅಂದ್ರೆ ಅವಾಗಲೂ ಲೇಟೆ. ಮತ್ತೆ ಯಾವಾಗಲಿಂದ? ತಾಯಿಯ ಗರ್ಭದಲ್ಲಿದ್ದಾಗಲಿಂದ. ಭಕ್ತ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿದ್ದಾಗಲೇ ಶುರು ಮಾಡ್ದ. ಅದಕ್ಕೆ ನಾರದರು ಅವನಿಗೆ ಓಂ ನಮೋ ನಾರಾಯಣಾಯ ಆ ಮಂತ್ರವನ್ನು ಕೊಟ್ರು. ಅಲ್ಲಿಂದ ಮಾಡ್ಕೊಂಡ್ಬಂದ ನೋಡ್ರಿ. ಈಗ ನಾವು ಯಾವಾಗ ಮಾಡ್ಬೇಕು ಅಂತ ಅರ್ಥ ಆಯ್ತು, ಗೊತ್ತಾಯ್ತಲ್ಲ? ಹಾಗೆ ಸೊ ಈ 8ನೇ ಅಧ್ಯಾಯದಲ್ಲಿ ಪರಮೇಶ್ವರನ ಭಾವನೆ. ಇಲ್ಲಿ ಉಪಾಸನೆ ಅಥವಾ ಧ್ಯಾನವನ್ನ, ಉಪಾಸನೆ ಧ್ಯಾನ ಎರಡು ಒಂದೇ ಅರ್ಥ. ಕೆಲವು ಕಡೆ ಧ್ಯಾನವನ್ನ ಉಪಾಸನೆ ಅಂತಾರೆ, ಕೆಲವು ಕಡೆ ಕರ್ತೃತಂತ್ರವಾದ ಸಾಧನೆಯನ್ನ ಉಪಾಸನೆ ಅನ್ನೋ ಬದಲು ಧ್ಯಾನ ಅಂತ ಕರೀತಾರೆ. ಇನ್ನು ಕೆಲವು ಕಡೆ ವಸ್ತುತಂತ್ರವಾಗಿರೋ ಸಾಧನೆಯನ್ನ ಉಪಾಸನೆ ಅಂತ ಕರೀತಾರೆ. ಅವ್ರು ಹೆಂಗ್ ಕರೆದ್ರು ನಮಗೆ ಆ ಸಂದರ್ಭ ಹಿಂದೆ ಮುಂದೆ ನೋಡಿಕೊಂಡು ಇದು ಕರ್ತೃತಂತ್ರವ ವಸ್ತುತಂತ್ರವ ನಾವೇ ಡಿಸೈಡ್ ಮಾಡ್ಕೊಳ್ಬೇಕು. ಹಾಗೆ ಕೆಲವು ಕಡೆ ಉಪಾಸನೆ ಅಂತ ಹಾಕ್ತಾರೆ, ಕೆಲವು ಕಡೆ ಧ್ಯಾನ ಅಂತ ಹಾಕ್ತಾರೆ. ಇಲ್ಲಿ ಉಪಾಸನೆ ಅಂತಾನೆ ಹೇಳಿದ್ದಾರೆ. ಭಾವನೆ ಅಂದ್ರೆ ಕರ್ತೃತಂತ್ರ. ಇಲ್ಲಿ 2 ತರ. ಒಂದು ನಮಗೆ 6ನೇ ಅಧ್ಯಾಯದಲ್ಲಿ ಮುಗಿಸಿದ್ವಿ, ಅದು ನಿಧಿಧ್ಯಾಸನ. ಇಲ್ಲಿ ಅದನ್ನ ಭಾವನೆ ಮಾಡೋದು, ಅದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಭಾವನೆ ಇದು ಕಂಡಿಲ್ಲ, ಹಾಗಿರುತ್ತೆ ಅಂತೆ ಭಾವನೆ ಮಾಡ್ಕೊಳ್ಳೋದು. ಮುಂದಕ್ಕೆ ಇದಕ್ಕೆ ಸಾಕ್ಷಾತ್ಕಾರ ಇವೆಲ್ಲ ಹೇಳ್ತಾರೆ. ಎರಡನ್ನೂ ಏಕಾಗ್ರತೆ ಬೇಕೇ ಬೇಕು. ಹಾಗೆ ಒಟ್ಟಿನಲ್ಲಿ ಶ್ರೀ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಎಲ್ಲ ದರ್ಶನಕಾರರು ಜ್ಞಾನದಿಂದಲೇ ಮೋಕ್ಷ ಅಂತ ಒಪ್ಕೊಂಡ್ಬಿಡ್ತಾರೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಹಾಗೆ ಆದ್ರೆ ಇವರಿಬ್ಬರಲ್ಲಿ ರಾಮಾನುಜಾಚಾರ್ಯರಲ್ಲಿ
ಉಪಾಸನೆಗಿಂತ ಬೇರೆ ಜ್ಞಾನ ಇಲ್ಲ. ಅವ್ರದ್ದು ಸತ್ ಮೇಲೆ ವೈಕುಂಠಕ್ಕೆ ಹೋಗ್ಬೇಕಷ್ಟೇ. ಮೋಕ್ಷ ಅಂತ ಹೇಳ್ತಾರೆ, ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾರೆ. ಬಟ್ ಅದು ಏನು ಅಂತಂದಾಗ ಅವ್ರು ಹಂಗಂತಾರೆ. ನಮ್ಮ ಶಂಕರಾಚಾರ್ಯರ ಪ್ರಕಾರ ಮೋಕ್ಷ ಅಂದ್ರೆ ಏನು? ಇದ್ದಿದ್ದ ತಿಳ್ಕೊಳ್ಳೋದು, ಅದನ್ನ ಜ್ಞಾನ ಅಂದ್ರೆ ಬದುಕಿರೋವಾಗ್ಲೇ ಇಲ್ಲೇ ಸದ್ಯೋಮುಕ್ತಿ ಅಂತ ಹೇಳ್ತಾರೆ. ಹಾಗೆ ಸತ್ಮೇಲಲ್ಲ ಆಗೋದು. ಇವಾಗ ಸತ್ಮೇಲೆ ಆಗುತ್ತೆ ಅಂದ್ರೆ ಅದನ್ನ ನಂಬರೋರು ಯಾರು? ಆದ್ರಿಂದ ನಿಮ್ಮದು ವೇದಾಂತಕ್ಕೂ ಮತ್ತೆ ಬೇರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಹೇಳಿದ ಮೇಲೂ ಸತ್ಮೇಲಾಗೋ ಮೋಕ್ಷ ಅಂತಂದ್ರೆ ನಂಬ್ಕೋಬೇಕಷ್ಟೇ. ಅದಕ್ಕೆ ನಮ್ಮ ಹತ್ರ ಎರಡಿದೆ. ಒಂದು ಶಂಕರಾಚಾರ್ಯರು ಬೇರೆ ಧರ್ಮದವರು, ಸಾರಿ ರಾಮಾನುಜಾಚಾರ್ಯರು ಮತ್ತೆ ಬೇರೆ ಧರ್ಮದವ್ರು ಹೇಳಿದ್ರು ಸತ್ಮೇಲೆ ಮೋಕ್ಷ ಅಂತ. ಯಾರು ಬಂದು ಹೇಳಿಲ್ಲ, ಈಗ ನಂಬ್ಕೋಬೇಕದು. ಇನ್ನೊಂದು ಇನ್ಸ್ಟೆಂಟ್ ರಿಸಲ್ಟ್ಸ್, ಈಗಲೇ ಕ್ಯಾಶ್ ಅಂಡ್ ಕ್ಯಾರಿ. ನೀವು ಕ್ಯಾಶ್ ಕೊಡ್ರಿ, ಇಮಿಡಿಯೇಟ್ ಆಗಿ ತಗೊಳ್ಳಿ. ನಿಮ್ಮ ಸಾಧನೆ ಉತ್ತಮಾಧಿಕಾರಿ ಆಗಿದ್ದರೆ, ನೀವು ಸಾಧನೆ ಪೂರ್ತಿ ಆಯ್ತು ಅಂದ್ರೆ ಠಕ್ ಅಂತ ಮೋಕ್ಷ ಸಿಗುತ್ತೆ ಈಗಲೇ ಇಲ್ಲೇ. ಫಸ್ಟ್ ಇದನ್ನ ಚೆಕ್ ಮಾಡ್ರಿ, ಇಲ್ಲೇ ಸಿಗುವಂಥದ್ದನ್ನ. ಸಿಗದೆ ಇದ್ರೆ ಅಲ್ಲಿ ಇದ್ದೇ ಇದೆ ಅಂತ ನಾವು ಹೀಗೆ ತಗೋಬೇಕು. ಮತ್ತೆ ಇಲ್ಲಿ ಯಾಕೆ ಉಪಾಸನೆ, ಇದು ಭಾವನೆ ಮಾಡೋದು. ಕರ್ಮಕಾಂಡಕ್ಕೂ ಉಪಾಸನಕಾಂಡಕ್ಕೂ ಮುಖ್ಯವಾಗಿ ಶ್ರದ್ಧೆ ಬೇಕು, ಭಕ್ತಿ. ಎಲ್ಲಿ? ನಮ್ಮ ಪುಸ್ತಕಗಳ ಇದು ವೇದಗಳ ಮೇಲೆ, ನಮ್ಮ ಧರ್ಮ ಗ್ರಂಥಗಳ ಮೇಲೆ, ಮತ್ತೆ ಗುರುಗಳ ಮೇಲೆ ಶ್ರದ್ಧೆ, ಭಕ್ತಿ, ನಂಬಿಕೆ, ಗೌರವ ಇರಬೇಕು. ಎರಡಕ್ಕೂ. ಈವನ್ ಜ್ಞಾನಕಾಂಡಕ್ಕೂ ಬೇಕು, ಇದಕ್ಕೆ ತುಂಬ ಮುಖ್ಯ. ಇದಕ್ಕಿರ್ಬೇಕು, ಅದಕ್ಕೆ ಬೇಡವಾ ಅಂತಲ್ಲ, ಅದಕ್ಕೂ ಇರಬೇಕು. ಹೀಗೆ ಅದು ಒಂದು. ಕೊನೆಗೆ ಈ 7ನೇ ಅಧ್ಯಾಯದಲ್ಲೇ ಕೊನೆಯಲ್ಲಿ ಬೀಜ, ಅದನ್ನೇ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಜುನನ್ನ ಅವನು ಪ್ರಶ್ನೆ ಕೇಳಿದ್ದ 8ನೇ ಅಧ್ಯಾಯದಲ್ಲಿ ಕೇಳ್ತಾ ಇದ್ದಾನೆ. ಏನದು? ಆ ಬ್ರಹ್ಮ ಅಂದ್ರೆ ಯಾವುದು? ಆಧ್ಯಾತ್ಮ ಅಂದ್ರೆ ಯಾವುದು? ಆಧ್ಯಾತ್ಮ ಅಂದ್ರೆ ಇದು, ಅದು ಯಾವುದು ಹಾಗಂದ್ರೆ ಏನು? ಆದಿ ಭೌತಿಕ ಅಂತಂದ್ರೆ ಯಾವುದು? ಆದಿ ದೈವಿಕ ಅಂದ್ರೆ ಏನು? ಕರ್ಮ ಅಂದ್ರೆ ಏನು? ಯಜ್ಞ ಅಂತಂದ್ರೆ ಏನು? ಇಷ್ಟು ಕೇಳ್ತಾನ ಪ್ರಶ್ನೆ. ಸೊ ಅದನ್ನ ಮತ್ತೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನೆನೆಸ್ಕೊಳ್ಳೋದು ಹೇಗೆ, ಅದು ಇಂಪಾರ್ಟೆಂಟ್. ಇಷ್ಟು ಅವನು ಪ್ರಶ್ನೆ ಕೇಳಿದ. ಈಗ ಇದರಲ್ಲಿ ಅದಕ್ಕೆಲ್ಲ ಉತ್ತರ ಕೊಡ್ತಾ ಬರ್ತಾರೆ. ಹಿಂದೆ ಬ್ರಹ್ಮ ಅಂತಂದ್ರೆ ಏನು? ಅಕ್ಷರ, ನಶಿಸಿ ಹೋಗದೆ ಇರೋದು. ನಾವು ಗಾಢ ನಿದ್ರೆಯಲ್ಲಿ ನೋಡ್ಕೊಂಡಿದ್ದೀವಿ, ಅದನ್ನ ಬ್ರಹ್ಮ ಅಂತ ಅಂತೀವಿ. ಹಾಗೆ ಬ್ರಹ್ಮ ಅಂದ್ರೆ ಇದು ನಂಬ್ಕೋಬೇಕಾಗಿಲ್ಲ, ನಂಬ್ಕೋಬೇಕು. ಬಟ್ ನಮ್ಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈಗಲೇ ಇಲ್ಲೇ ತೋರಿಸ್ಬಿಡ್ತಾರೆ. ಇನ್ನು ತೋರಿಸಿದ್ಮೇಲೆ ಇನ್ನೇನು ನಿಮ್ಗೆ ಡೌಟು? ಪ್ರತಿದಿನ ದೇವರು ಸ್ಯಾಂಪಲ್ ಕೊಟ್ಟಿದ್ದ ನಿದ್ದೆಯಲ್ಲಿ, ಅದನ್ನು ಹೇಳ್ತಾರೆ. ಇನ್ನು ಅಧ್ಯಾತ್ಮ ಅಂದ್ರೆ ಏನು? ಪಾದದಿಂದ ತಲೆವರೆಗೂ ಇಷ್ಟನ್ನು ಸೇರಿಸಿ ನಾನು ಅಂತಿಲ್ಲ, ನಾನು ನನ್ನದು, ಇದನ್ನು ನಾನು ಅಂತೀನಿ, ಇಲ್ಲಿಂದ ಹೊರಗಡೆ ನನ್ನದು. ಇದು 19 ಮುಖಗಳು, ಏಕೋನಂಶತಿ ಮುಖ, ಇದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಮುಗ್ದೊಳಗೆ ಆದಿ ಭೌತಿಕ ಅಂದ್ರೆ ಏನು? ಪಂಚಭೂತಗಳಿಂದ ಆಗಿರೋದು ಎಲ್ಲವೂ, ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತ ಎಕ್ಸೆಟ್ರಾ ಎಕ್ಸೆಟ್ರಾ. ಆದಿ ಭೌತಿಕ. ಆದಿ ದೈವಿಕ ಏನು? ಮೇಲ್ಗಡೆ ಆಕಾಶ, ಆಕಾಶದಲ್ಲಿರೋ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಮತ್ತೆ ಹಾಗೆ ಎಲ್ಲವೂ ಅಲ್ಲಿ. ಮತ್ತೆ ಅಲ್ಲಿ ದೇವತೆಗಳು, ಯಕ್ಷ ಗಂಧರ್ವರು, ನೀವೇನ್ ಬೇಕಾದ್ರೆ ಹೇಳಿ. ಇಷ್ಟು ಆದಿ ದೈವಿಕ. ವ್ಯವಹಾರ ಆಗ್ಬೇಕಾದ್ರೆ ಇಷ್ಟೇ ಸಾಕಾಗೋದಿಲ್ಲ, ಕಾಲ, ದೇಶ, ಕಾರ್ಯಕಾರಣ ಭಾವ ಇರಬೇಕು ಅಂತ ಹೇಳಿ ಅಲ್ಲಿ ಈ ಮೂರನ್ನು ತಿಳಿಸ್ಬಿಟ್ರು. ಅಧ್ಯಾತ್ಮ ಅಂದ್ರೆ ಏನು? ಆದಿ ಭೌತಿಕ ಅಂದ್ರೆ ಏನು? ಆದಿ ದೈವಿಕ ಅಂತಂದ್ರೆ. ನೆಕ್ಸ್ಟ್ ಏನು? ಕರ್ಮ ಅಂದ್ರೆ ಏನು? ಇಲ್ಲಿ ಕರ್ಮ ಅಂದ್ರೆ ನಮಗ್ ಗೊತ್ತಿರೋದು ಕಾಯ, ವಾಚ, ಮನಸ ಏನ್ ಮಾಡಿದ್ರು ಕರ್ಮ, ಕರೆಕ್ಟ್. ಇಲ್ಲಿ ಕರ್ಮ ಅಂತಂದ್ರೆ ಇವ್ರ ಪ್ರಕಾರದಲ್ಲಿ ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ, ಯಜ್ಞಗಳಿಗೆ ಕರ್ಮ ಅಂತ ಕರೀತಾ ಇದ್ದಾರೆ. ಮತ್ತಿನ್ನೂ ಒಂದು ಪ್ರಶ್ನೆ ಕೇಳಿದ್ದ ಅವನ ಅರ್ಜುನ, ಇಲ್ಲಿ ಆದಿ ಯಜ್ಞ ಅಂದ್ರೆ ಏನು, ಆದಿ ಯಜ್ಞ ಅಂದ್ರೆ ಏನು ಅಂತ ಕೇಳಿದ್ದ. ಯಜ್ಞದ ವಿಚಾರ. ಯಜ್ಞ ಅಂದ್ರೆ ಕರ್ಮಕಾಂಡಕ್ಕೆ ಸೇರಿರೋದೆಲ್ಲ, ಯಾಗ ಯಜ್ಞಗಳು ಅದಕ್ಕೆ ಸೇರುತ್ತೆ, ಅದನ್ನು ಕೇಳಿದ್ದ. ಹಾಗೆ
ಆದಿ ದೈವ ಅಂದ್ರೆ ಏನು ಅದು ಕೇಳಿದ್ದ ಅವನು. ಹಿರಣ್ಯ ಗರ್ಭನ್ ಹೇಳ್ಬಿಟ್ಟು ಅವನಲ್ಲಿ ಮಿಗಿಲಿಲ್ಲದಷ್ಟು ಜ್ಞಾನ, ಧರ್ಮ, ವೈರಾಗ್ಯ, ಆನಂದ ಇರುತ್ತೆ ಅಂತ ಕೂಡ ಹೇಳಿದ್ರು. ಕೊನೆಗೆ ಆದಿ ಯಜ್ಞ ಅಂದ್ರೆ ಏನು, ನಾವು ಒಂದು ಯಜ್ಞ ಮಾಡ್ಬೇಕಾದ್ರೆ ಏನೇನ್ ಬೇಕೋ ಅದನ್ನೆಲ್ಲ ಇವತ್ತು ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಾಗಿದೆ. ನಿನ್ನೆ ಇಷ್ಟ ಆಗ್ಬಿಟ್ಟಿತ್ತು, ಸಾರಾಂಶ ಮುಗ್ದೋಯ್ತು. ಈಗ ನಾವು ಆದಿ ಯಜ್ಞ ಅಂದ್ರೆ ಏನು ನೋಡ್ಬೇಕಾಗಿದೆ. ಇದಕ್ಕೆ ಭಗವಂತನು ನಾನೇ ಆದಿ ಯಜ್ಞ, ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಆ ಯಜ್ಞಗಳ ಕರ್ಮಕಾಂಡ ಸ್ವಲ್ಪ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಕರ್ಮಯೋಗನ ಹೈಲೈಟ್ ಮಾಡಿದ್ದಾರೆ. ಅಲ್ಲಿ ಅದೇ ಯಜ್ಞ ಇವುಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅಲ್ಲಿ ಭಗವಂತ ಹೇಳುವಾಗ ಯಜ್ಞೋ ಹೈ ವಿಷ್ಣು ಅಂತ ಕೂಡ ಹೇಳಿದ್ದಾನೆ. ಯಜ್ಞ ಅಂದ್ರೆ ಏನು, ವಿಷ್ಣು ಅಂತ. ಇಲ್ಲಿ ನಾನೇ ಆದಿಯಜ್ಞವು, ಆದ್ದರಿಂದ ನಾನು ದೇಹದಿಂದ ಮಾಡಬೇಕಾಗಿರುವ ಯಜ್ಞಕ್ಕೆ ಒಡೆಯನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಂದ 2ನೇ ಎಪಿಸೋಡ್ ಶುರುವಾಯಿತು. ಇಲ್ಲಿಂದ ಯಜ್ಞಕ್ಕೆ ಭಗವಂತನೇ ಗುರಿ. ನಾವು ಭಗವಂತನ ಇಟ್ಕೊಂಡೇ ಮಾಡಬೇಕು. ನಾನು ಇವಾಗ ಸರಸ್ವತಿ ಪೂಜೆ ಮಾಡ್ತೀನಿ, ಮಾಡುವಾಗ ಸರಸ್ವತಿ ನಾನು ಮುಖ್ಯ, ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿ ಮುಖ್ಯ, ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯ ಮುಖ್ಯ. ಹೀಗೆ ಇವುಗಳಲ್ಲೂ ಕೂಡ ಹೇಳಿರ್ತಾರೆ. ಸ್ವಾಮಿಗಳು ಮಾಡುವಾಗ ಇದು ಕೃಷ್ಣಾಷ್ಟಮಿ ಆಗಿದ್ದರಿಂದ ಅವತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತಾರೆ. ಇಲ್ಲಿ ಆದಿ ಯಜ್ಞಕ್ಕೆ ಅದರ ಕನೆಕ್ಷನ್ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಥೆ ನೆನಪಿಗೆ ತಗೋಬೇಕು ಅಂತ ಹೇಳಿ, ಯಜ್ಞಕ್ಕೆ ಕೇಂದ್ರವು ಯಾವುದು? ಯಜ್ಞ ಅಂದಿದ ತಕ್ಷಣ ನಮಗೆ ಬರೋದು ಏನಪ್ಪಾ ಅಂತಂದ್ರೆ ಪಶುಬಲಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಪಶುಬಲಿ ಇಲ್ಲ ನಮಗ್ ಬರೋದು ಈಗಿನ ಕಾಲದಲ್ಲಿ. ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಶಾಸ್ತ್ರದ ಏನೋ ಒಂದು ಹೇಳ್ತಾರೆ, ಜನಗಳ ಕಿವಿಯಿಂದ ಕಿವಿಗೆ ಬಂದ ಅದು ಏನೋ ಆಗ್ಬಿಟ್ಟು ಯಜ್ಞ ಅಂದ್ರೆ ಪಶುಬಲಿ ಅಂತ ಆಗ್ಬಿಟ್ಟಿರ್ತದೆ. ಸೊ ಆ ಅರ್ಥ ಏನಿಲ್ಲ, ತಗೋಬೇಕಾಗಿಲ್ಲ, ಅದಲ್ಲ. ಮತ್ತೇನು ಯಜ್ಞ ಅಂದ್ರೆ ಭಗವಂತನ ಆರಾಧನೆ ಯಜ್ಞ. ಇಲ್ಲಿ ಯಜಮಾನನು ಇಂಪಾರ್ಟೆಂಟು, ದೇವತಾ ಆರಾಧನೆಗೆ ಸಹಾಯ ಮಾಡೋ ಋತ್ವಿಜರು ಮುಂದೆ ಅದರ ಬಗ್ಗೆ ಹೇಳ್ತಾರೆ. ಇವರೆಲ್ಲರೂ ಸೇರ್ತಾರೆ ಅಲ್ಲಿ. ಇಲ್ಲಿ ಯಜ್ಞ ಅಂದಿದ ತಕ್ಷಣ ಅಲ್ಲಿ ಒಂದು ಅಗ್ನಿಕುಂಡ, ಮತ್ತೆ ಅಲ್ಲಿ ಪೂಜೆ ಮಂತ್ರಗಳನ್ನ ಹೇಳೋರು ಒಂದು 5-6 ಜನ, ಅವ್ರು ಸರಿಯಾಗಿ ಹೇಳ್ತಾರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅವನ ಮೇಲೊಬ್ಬ ಲೀಡರು, ಗಂಡ ಹೆಂಡತಿ ಇಬ್ರು ಮಾಡ್ಬೇಕಿದು. ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು, ರಾಮಾಯಣದಲ್ಲಿ ಸೀತೆನ ಕಾಡು ಕಳಿಸ್ಬಿಟ್ಟಿರ್ತಾನೆ. ಅವನ್ನೆಲ್ಲ ಆದ್ಮೇಲೆ ಅಶ್ವಮೇಧ ಯಜ್ಞವನ್ನ ಮಾಡ್ತಾನೆ. ಅವಾಗ ಸೀತೆ ಇಲ್ಲ, ಏನ್ ಮಾಡ್ಬೇಕು? ಅವಾಗ ವಸಿಷ್ಠ ಹೇಳ್ತಾರೆ, ಅವಾಗ ಚಿನ್ನದಲ್ಲಿ ಒಂದು ಸೀತೆ ಮಾಡಿಬಿಟ್ಟು ರಾಮನ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಮಾಡ್ತಾರೆ. ಒಟ್ನಲ್ಲಿ ಇದು ಗಂಡ ಹೆಂಡತಿ ಇಬ್ರು ಸೇರಿ ಮಾಡೋ ಅಂಥದ್ದು. ಇದು ಬ್ರಹ್ಮಚಾರಿಗಳು ಮಾಡೋದಿಲ್ಲ, ವಾನಪ್ರಸ್ಥರು ಮಾಡೋಲ್ಲ, ಸನ್ಯಾಸಿಗಳು ಮಾಡೋಲ್ಲ. ಅದಕ್ಕೆ ಗುರುಕುಲದಲ್ಲಿರೋರು ಮಾಡುತ್ತಾರೆ. ಇದನ್ನ ಬ್ರಾಹ್ಮಣರು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿ ಅವರು ಮಾಡಬೇಕು, ಜನಗಳಿಗೆ ಹೇಳ್ಕೊಡ್ಬೇಕು, ದುಡ್ಡು ತಗೋಬಾರ್ದು. ಹೀಗೆ ಯಾರಿಗೆ ಹೇಳ್ಕೊಡ್ಬೇಕಿದು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇಬ್ಬರಿಗೆ ವೇದ, 3 ಜನಕ್ಕೆ ವೇದಗಳೆಲ್ಲ ಅಧಿಕಾರ ಇದೆ. ಹಾಗಾದ್ರೆ ಶೂದ್ರರು ಹಾಳಾಗೋಗ್ಲಿಯಾ ಅಂದ್ರೆ ಏನೇ ಇಲ್ಲ, ಅವ್ರಿಗೆ ಪುರಾಣಗಳಲ್ಲಿ ಹೇಳಿರೋದನ್ನ ತಗೊಂಡು ಮಾಡಿದ್ರೂ ಸಾಕು, ಅದೇ ಮುಕ್ತಿ, ಅದೇ ಇನ್ನೂ ಸುಲಭವಾಗಿ ಮುಕ್ತಾರೆ ಅಂತ ಭಗವಂತ ಯಾರನ್ನೂ ಬಿಡುವುದಿಲ್ಲ, ಕರುಣಾಮಯಿ ಅವನು ಅಂತ ನಮ್ಗೆ ಅರ್ಥ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಿಮ್ಗೆ ಯಜ್ಞ ಅಂತ ಅನ್ಬೇಕಾದ್ರೆ ನಿಮ್ಮ ಮನಸ್ಕೊಂದು ಪಿಕ್ಚರ್ ಬರಬೇಕು. ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆಗಿನ ಕಾಲದಲ್ಲಿ ಹಾಗಿರ್ತಾ ಇದ್ರು ರಾಜರುಗಳು. ಯಾಕೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3ರಲ್ಲೂ ವೇದಗಳು ತಾಂಡವಾಡ್ತಾ ಇತ್ತು. ಆ ರಾಜ ಜನಕ ಮಹಾರಾಜ ಅವನು ಮುಕ್ತನೂ ಕೂಡ, ಮುಕ್ತನಾಗ್ಬಿಟ್ರೆ ಇದ್ದಿದ್ದು ಒಳ್ಳೆ. ಅವನೇನ್ ಮಾಡ್ದ? ಒಂದು ಯಜ್ಞವನ್ನ ಮಾಡ್ದ. ಏನ್ ಯಜ್ಞ ಅದು? ಜ್ಞಾನ ಯಜ್ಞ. ಇವಕ್ಕಿಂತ ತುಂಬಾ ಶ್ರೇಷ್ಠ ಅದು ಜ್ಞಾನ ಯಜ್ಞ. ಇವರು ಚಿನ್ಮಯನಂದ್ರು ಬಂದ್ಮೇಲೆ ಅವ್ರು ಎಲ್ಲಿ ನೋಡಿದ್ರು ಜ್ಞಾನ ಯಜ್ಞ ಜ್ಞಾನ ಯಜ್ಞ ಅಂತಾನೆ ಮಾಡ್ತಾ ಇದ್ದಿತ್ತು. ಜ್ಞಾನ ಯಜ್ಞ ಅತ್ಯಂತ ಶ್ರೇಷ್ಠ.
ಅದರಲ್ಲೂ ಎಸ್ಪೆಷಲಿ ಈ ಉಪನಿಷತ್ತುಗಳು ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಪ್ರಸ್ಥಾನತ್ರಯ ಇದ್ದಿದ್ದು ಗ್ರೇಟ್. ಅದರಲ್ಲೂ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅಥವಾ ಶುದ್ಧ ಶಂಕರಾಚಾರ್ಯರು ಹೇಳೋದನ್ನು ಹಿಡಿದ್ರೆ ಡಿ ಗ್ರೇಟ್. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನಾನು ಡಿಸ್ಕೋರ್ಸ್ ಗ್ರೂಪ್ ಹಾಕಿದೆ. ಇದು ಯಜ್ಞ ಅಂತಂದ್ರೆ ಈಗಿನ ಕಾಲದಲ್ಲಿ ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ಆವಾಗಲೇ ಒಂದು 6 ತಿಂಗಳಿಂದ ಒಂದು ಇವಾಗ ಜ್ಞಾನ ಯಜ್ಞ ನಡೀತಲ್ಲಿ. ನಿನ್ನೆ ನಾನು ಅದಕ್ಕೆ ನಿಮ್ಗೆ ಕ್ಯಾನ್ಸಲ್ ಮಾಡಿದ್ದಿದ್ದು ನನ್ನ ಕ್ಲಾಸು ನಿಮ್ಗೆಲ್ರಿಗೂ ಹಾಕಿದ್ದೆ ಡಿಸ್ಕೋರ್ಸ್ನಲ್ಲಿ, ಅದು ಇಂಗ್ಲಿಷ್ನಲ್ಲಿ. ಅದ್ರ ವಿಷಯ ಒಂಚೂರು ಹೇಳಿ ಸರ್, ಏನಾದ್ರು ಕೇಳಿದ್ರದ್ದು ಸಾರಾಂಶ ಆಮೇಲಿಂದ. ಓಕೆ ಮಾ. ಆದ್ದರಿಂದ ನಾನು, ದಿವ್ಯಾ, ರಘು ಮತ್ತೆ ಇನ್ನೊಬ್ರು ರವಿ ಅಂತ ಅಂದ್ಬಿಟ್ಟು ಅಮೇರಿಕಾದಲ್ಲಿ ಇದ್ರು, ಗೊತ್ತಿರ್ಬೇಕು ನಿಮ್ಗೆ. ನಾವಿಷ್ಟು ಜನನು ನಮಗ್ ಗೊತ್ತಿರೋರಲ್ಲಿ ಅದನ್ನ ಕೇಳ್ತಾ ಇದ್ವಿ. ಇಷ್ಟು ಜನ ನನಗೂ ಮೊದಲನೇ ದಿನ ಗೊತ್ತಿಲ್ಲ, ಆಮೇಲೆ ದಿವ್ಯಾ ಹತ್ರ ಏನೋ ಮಾತಾಡಿದಾಗ ಗೊತ್ತಾಯ್ತು. ಸೊ 2ನೇ ದಿನ 3ನೇ ದಿನ ಹೋಗಿದ್ದೆ. ಹೀಗೆ ಅದು ರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಆದರೆ ನಾವು ಬೆಳಿಗ್ಗೆವರೆಗೂ ಎದ್ದಿರ್ಬೇಕು. 4 ಗಂಟೆ 5 ಗಂಟೆವರೆಗೂ ನಾವು ಎದ್ದಿರ್ಬೇಕು. ಹೀಗಿರುತ್ತೆ. ಬಟ್ ನಿನ್ನೆ 11 ಗಂಟೆಗೋ 10 ಗಂಟೆಗೆಲ್ಲ ಮುಗ್ದೋಯ್ತು, 10-11ಕ್ಕೆಲ್ಲ ಮುಗ್ದೋಯ್ತು. ಅದು 2.5 ದಿವಸ ಇತ್ತು. ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಜ್ಞಾನ ಯಜ್ಞ. ಅಲ್ಲಿ ಮುಖ್ಯವಾಗಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿದೆ ಮೇಯ್ನ್ ಆಗಿ ಬುಕ್ಸ್ನಿಟ್ಕೊಂಡು ಅಲ್ಲಿ ಚರ್ಚೆ ಮಾಡ್ತಾ ಇರೋದು. ಸ್ವಾಮಿಗಳು ದೇಹ ಬಿಟ್ಟು 50 ವರ್ಷ ಆಯ್ತು. 75ಕ್ಕೆ ದೇಹ ಬಿಟ್ಟಿರೋದು. 50 ವರ್ಷ ಆದ ಮೇಲೆ ಅವ್ರು ಯಾರು ಅಂತ ಕಣ್ ತೆಗಿತಾ ಇದ್ದಾರಲ್ಲ, ಏನ್ ಹೇಳ್ಬೇಕು. ಅದು ನ್ಯೂಯಾರ್ಕ್ನಲ್ಲಿ ಎಲ್ಲರೂ ಹಾಗೆ ಹೀಗಿದೆ ನೋಡ್ರಿ, ಇದು ಯಜ್ಞ ಅಂತಂದ್ರೆ. ಹಾಗೆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅವನು ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ ಇದ್ದಿದ್ದು ಒಳ್ಳೆಯದು. ಅವನು 1000 ಗೋವುಗಳನ್ನ ಇಟ್ಟು ಅವನು ಇದರಲ್ಲಿ 3 ಹೊತ್ತು ಇರ್ತಾ ಇದ್ದಿದ್ದು ಯಾರು? ಬ್ರಹ್ಮಜ್ಞಾನಿಗಳು, 4 ವೇದಗಳನ್ನ ಅಧ್ಯಯನ ಮಾಡಿದಂಥ ಬ್ರಾಹ್ಮಣರು ಎಲ್ಲರೂ ಇರ್ತಾ ಇದ್ರು ಅಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರು ಬೇಕಾದ್ರೂ ಇರ್ಬೋದು. ಹಾಗೆ ಅವರೆಲ್ಲ ಆ ಯಜ್ಞ ಮಾಡ್ತಾ ಇದ್ರು. ಅಲ್ಲಿ ಅವನೇನ್ ಮಾಡ್ತಾ ಇದ್ದ, 1000 ಗೋವುಗಳನ್ನ ಇಟ್ಟು ಒಂದೊಂದು ಕೋಡಿಗೆ, ಒಂದೊಂದು ಕೊಂಬಿಗೆ 5 ತೊಲ ಚಿನ್ನ, 10 ತೊಲ ಚಿನ್ನ. ನಾನು ತೊಲ ಅಂತ ಹೇಳ್ತೀನಿ, ಆಗಿನ ಕಾಲದಲ್ಲಿ ಅವ್ರದ್ದು ಏನು 10 ಹಾಕಿದ್ದೆ. ಯಾರು? ಬ್ರಹ್ಮಜ್ಞಾನಿಗಳು. ಅವ್ರು ಹೊಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದ. ಅಬ್ಬಾ, ಎಂಥ ಯಜ್ಞ! ಆ ಬೃಹದಾರಣ್ಯಕನಲ್ಲಿ ಓದ್ಬೇಕು, ತುಂಬ ಚೆನ್ನಾಗಿದೆ. ಅಲ್ಲೂ ಉಪಾಸನೆ ಕರ್ಮಕಾಂಡ ಬರುತ್ತೆ, ಉಪಾಸನೆಗಳು ಬರುತ್ತೆ, 33 ಕೋಟಿ ದೇವತೆಗಳ ವಿಚಾರ ಬರುತ್ತೆ, ಕೊನೆಗೆ ಜ್ಞಾನಕಾಂಡನೂ ಬರುತ್ತೆ. ಅದೇ ಮುಖ್ಯ. ಹೀಗೆ ಇರ್ತಾ ಇತ್ತು. ಇರ್ಲಿ, ಅದನ್ನ ಇಲ್ಲಿ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಯಜ್ಞ ಅಂತಂದ್ರೆ ನಾವು ಮಾಡೋ ಈ ದ್ರವ್ಯ ಯಜ್ಞಕ್ಕಿಂತ ಇಲ್ಲಿ 4ನೇ ಅಧ್ಯಾಯದಲ್ಲಿ ಯಜ್ಞಗಳ ವಿಚಾರ ಬಂದಾಗ ಹೇಳಿದ್ರು, ಅಲ್ಲಿ ದ್ರವ್ಯ ಯಜ್ಞ, ದಾನ ಯಜ್ಞ, ಜ್ಞಾನ ಯಜ್ಞ ಎಲ್ಲವೂ ಯಜ್ಞ ಅಂತ ಕರೀತಾರೆ. ಬಟ್ ಅದರಲ್ಲಿ ಜ್ಞಾನ ಯಜ್ಞ ದಿ ಗ್ರೇಟ್. ಇವೆಲ್ಲ ದ್ರವ್ಯ ಯಜ್ಞ. ದಾನ ಮಾಡೋದನ್ನ ದಾನ ಯಜ್ಞ ಅಂತಾರೆ. ಹೀಗೆ ಭಾವನೆ ಯಜ್ಞ, ಈ ಥರ ಏನೇನೋ ಇದೆ ಯಜ್ಞಗಳಲ್ಲೆಲ್ಲ ಹೇಳಿದ್ರು. ಹಾಗೆ ಇಲ್ಲಿ ಭಾವನೆ ಯಜ್ಞ ಅಂದ್ರೆ ಕರ್ಮಕಾಂಡದಲ್ಲಿ ಹೇಳಿರೋದನ್ನ ಮಾಡಬೇಕು ಅಂತ, ಅದಕ್ಕೆ ಯಜ್ಞ ಅಂತ ಕರೆದಿದ್ದಾರೆ. ಈಗ ಅದರ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ. ಅಲ್ಲಿ ಎಷ್ಟು ಚೆನ್ನಾಗಿದೆ. ಇರ್ಲಿ, ಎಲ್ಲಿ ಆ ಜನಕ ಮಹಾರಾಜನ ಸಭೆಯಲ್ಲಿ, ಆಗ ಜನಕ ಮಹಾರಾಜನ ಸಭೆಯಲ್ಲೇ ಇದ್ದಂತ ಒಬ್ಬ ಪಂಡಿತ, ಅವನು 4 ವೇದಗಳು ಗೊತ್ತಿತ್ತು. ಯಾರು ಓಡ್ಕೊಂಡು ಹೋಗ್ಲೇ ಇಲ್ಲ. ಜನಕ ಮಹಾರಾಜ ಅನೌನ್ಸ್ ಮಾಡಿದ್ದಾನೆ ಅಂತ 10,000 ಗೋವುಗಳನ್ನ ಯಾರು 1/4 ಗಂಟೆ ನೋಡಿದ್ರು, ಯಾರು ಹೊಡ್ಕೊಂಡು ಹೋಗ್ಲಿಲ್ಲ. ಯಜ್ಞವಲ್ಕೆ ಎದ್ದ, ಅವನ್ ಶಿಷ್ಯನ್ ಕರೆದಿದ್ದೆ, ಈ ಗೋವುಗಳನ್ನ ಮಾಶ್ರಮ್ ಕೊಡ್ಕೊಂಡು ಹೋಗೋ ಅಂತ ಅಂದ್ಬಿಟ್ಟ. ಎಲ್ರಿಗೂ ಹೊಟ್ಟೆ ಹಿಂಡ್ದಂಗ ಆಗ್ತಾ ಇದೆ. ಓಹೋ, ಇವನೇನು ಹೊಡ್ಕೊಂಡು ಹೋಗ್ಬಿಟ್ನೆ ಅಂತ. ಪಾಪ 1/4 ಗಂಟೆ ಕಾದಿದ್ದೆ, ಯಾರಾದ್ರೂ ಹೊಡ್ಕೊಂಡೋದ್ರೆ ಹೊಡ್ಕೊಂಡು ಹೋಗ್ಲಿ ಅಂತ. ಯಾರು ಹೊಡ್ಕೊಂಡು ಹೋಗ್ಲಿಲ್ಲ. ಕೊನೆಗೆ ಇವನಿಗೆ ಹೊಟ್ಟೆಗೆ ಜಾಸ್ತಿ ಆಗೋಯ್ತು. ಎದ್ಬಿಟ್ಟ. ಓಹೋ, ನೀನೇನು ಬ್ರಹ್ಮಜ್ಞಾನಿಯೋ ಅಂದ. ಇಲ್ಲ, ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ. ಮತ್ತೆ ಯಾಕೆ ಹೊಡ್ಕೊಂಡು ಹೋದೆ ಹಸುಗಳನ್ನ? ನಾನು ಗೋಕಾಮನು,
ನಮ್ಮ ಆಶ್ರಮ ಇದೆ, ಅಲ್ಲಿ ಹುಡುಗರು ಇರ್ತಾರೆ, ಅವ್ರಿಗೆಲ್ಲ ವಿದ್ಯೆ ಹೇಳ್ಕೊಡ್ಬೇಕು, 4 ವೇದಗಳನ್ನ, ಅದಕ್ಕೋಸ್ಕರ ಓಡ್ಕೊಂಡು ಹೋಗ್ರಿ ಅಂತಂದೆ. ಹಾಗಾದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವ ನಾವು. ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ವಿನಯದಿಂದ. ಹೆಂಗಿದರಿ ಸ್ವಾಮಿ ಬ್ರಹ್ಮಜ್ಞಾನ, ಇದು ಯಜ್ಞ. ಅಲ್ಲಿ ತುಂಬಾ ಚೆನ್ನಾಗಿದೆ, ಯಾವಾಗಲಾದ್ರೂ ಬೇಕಾದ್ರೆ ಮಾಡೋಣ. ಒಟ್ಟಿನಲ್ಲಿ ಹೀಗೆಲ್ಲ ಅದರ ವಿಚಾರ. ಇಲ್ಲಿ ಇಂಪಾರ್ಟೆಂಟು ಈ ಕರ್ಮಕಾಂಡದ ಯಜ್ಞಗಳು ಮಾಡಲಿ, ಯಾಗ, ಯಜ್ಞ, ಹೋಮ, ಹವನ, ಮದುವೆ, ಒಟ್ಟಿನಲ್ಲಿ ಅಗ್ನಿ ಕಾರ್ಯಗಳು ಏನ್ ಮಾಡಿದ್ರು ಅಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಊಟ ಹಾಕ್ಬೇಕು. ಅದು ಇಂಪಾರ್ಟೆಂಟ್. ಅನ್ನ ಸಂತರ್ಪಣ ಅಂತೀವಲ್ಲ, ಅದು ಹಾಕ್ಬೇಕು. ಯಜ್ಞ ಕಾಲದಲ್ಲಿ ಪರಮೇಶ್ವರನಿಗೆ ಪ್ರೀತಿ ಆಗೋದು ಯಾವುದಪ್ಪ ಅಂತಂದ್ರೆ ಈ ಅನ್ನದಾನ. ಅವರಿಗೆ ಅದು ಯಾರು? ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಅಂದ್ರೆ ಯಾರು? ಅಧ್ಯಯನ, ಅಧ್ಯಾಪನ, ಅವರಿಂದಲೇ ವೇದಗಳು ಉಳಿದಿರೋದು. ಅವರು ಪರಂಪರೆ, ಅವರ ಜೀವನ ಪೂರ್ತಿ ಅದಕ್ಕೋಸ್ಕರ ಮೀಸಲಾಗುತ್ತಿದ್ದಾರೆ. ಅವ್ರಿಗೆ ಪ್ರಪಂಚದ ಆಡಂಬರ ಬೇಡ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನಿಲ್ಲ. 3 ಹೊತ್ತು ದುಡ್ಡು ಗುಡ್ಡು ಮುಟ್ಟದೆ ಏನು ಎಷ್ಟು ಕೊಟ್ಟರೆ ಅಷ್ಟು ತಗೊಂಡು ಸರಳವಾಗಿ ಜೀವನ ಮಾಡ್ಕೊಂತ 3 ಹೊತ್ತು ಅಧ್ಯಯನ, ಅಧ್ಯಾಪನ, ಓದ್ತಾ ಇರಬೇಕು, ಅಧ್ಯಯನ ಮಾಡಬೇಕು, ಬಂದವ್ರಿಗೆ ಫ್ರೀಯಾಗಿ ಹೇಳ್ಕೊಡ್ಬೇಕು. ಅಂದ್ರೆ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ, ಮೋಕ್ಷ, ದೀಕ್ಷಾ ಎಲ್ಲ, ಪೂಜೆ ಪುನಸ್ಕಾರ ಎಲ್ಲ ಹೇಳ್ಕೊಡ್ಬೇಕು. ಇಷ್ಟು ಇದೆ. ಯಜ್ಞಕ್ಕೆ ಒಡೆಯನು ಯಾರು ಎಂಬುದನ್ನು ತಿಳಿಯದೆ ಅಲ್ಲಿ ಇನ್ನೊಂದು ಇದಕ್ಕೊಂದು ಕನೆಕ್ಷನ್ ಕೊಡ್ತಾ ಇದ್ದಾರೆ, ಅದು ಅಲ್ಲಿ ಹೇಳ್ತೀನಿ. ಮುಂದಕ್ಕೆ ಕೃಷ್ಣ ಭಗವಂತಂದು ಇಲ್ಲಿ ಕೃಷ್ಣಾಷ್ಟಮಿ ಅಲ್ವಾ, ಅಲ್ಲಿ ಎಲ್ಲೋಯ್ತದ ಕತೆ. ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ಅಲ್ಲಿ ನಾನು ಹೇಳ್ತೀನಿ. ಅಲ್ಲಿ ಯಜ್ಞಕ್ಕೆ ಅನ್ನದಾನ ಮಾಡಬೇಕು, ಅನ್ನ ಸಂತರ್ಪಣ ಇಲ್ಲಿ ಅಲ್ಲಿ ಬರುತ್ತೆ. ಈಗ ಒಟ್ಟು 2 ಮಂತ್ರಗಳಿದೆ, ನಾನು ಅದನ್ನು ಓದ್ತಾ ಇದ್ದೀನಿ. ದೇಶ ಕಾಲ ಪ್ರದದ್ರವ್ಯಂ ಮಂತ್ರತಂತ್ರತ್ವಜ್ಞೇ ಜ್ಞಯಃ ದೇವತಾ ಯಜಮಾನಶ್ಚ ಕ್ರತು ಧರ್ಮಶ್ಚ ಯನ್ಮಯಃ ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವದಂತಮಧೋಕ್ಷಜಂ ಮನುಷ್ಯ ದೃಷ್ಟಾಜ್ಞ ಮರ್ತ್ಯಾತ್ಮನೋ ನ ಮನಿ ಮೇನಿರೇ. 2 ಮಂತ್ರಗಳದು ಅರ್ಥ. ಇಲ್ಲಿ ಯಜ್ಞದ ವಿಚಾರ ಹೇಳ್ತಾ ಇದ್ದಾರೆ. ಇಲ್ಲಿ ಯಜ್ಞ ಅಂತ ಅಂದಿದ ತಕ್ಷಣ ಆ ಒಂದು ಅಗ್ನಿ ಕಾರ್ಯದ್ದು ಏನೇನಿರುತ್ತೋ ಜ್ಞಾಪಕ ಮಾಡ್ಕೊಳ್ರಿ. ಯಜ್ಞವಾಗುವ ಜಾಗ, ಕಾಲ, ಇದಕ್ಕೆ ಶಾಸ್ತ್ರ ನೋಡ್ಬೇಕು. ಗಳಿಗೆ ಕಾಲ, ಯಾರು ಯಜಮಾನ ಮಾಡ್ತಾನೋ ಅವಂದು ಹುಟ್ಟಿರೋ ಡೇಟ್ ಗೀಟ್ ಅವೆಲ್ಲ ಇಟ್ಕೊಂಡವೆಲ್ಲ ಹೇಳ್ತಾರೆ. ಅಲ್ಲಿ ತಂತ್ರಗಳು ಬರಿಬೇಕು. ಅಲ್ಲಿ ಇವೆಲ್ಲ ಬರೀತಾರೆ, ಕಲ್ಲರ್ಗಳು ಹಾಕ್ತಾರೆ ಅದಕ್ಕೆಲ್ಲ. ಅವೆಲ್ಲ ಏನೇನೋ ರೂಲ್ಸ್ ಇರುತ್ತೆ, ಎಲ್ಲ ಇದರಲ್ಲಿ ಇರುತ್ತೆ, ಸಂಹಿತೆಯಲ್ಲಿ ಇರುತ್ತೆ. ಹಾಗೆ ಅದಾದ್ಮೇಲೆ ಅಲ್ಲಿ ಉಪಯೋಗಿಸುವ ದ್ರವ್ಯಗಳು, ಎಣ್ಣೆ, ತುಪ್ಪ, ಅಗ್ನಿ, ಬಟ್ಟೆಗಳು, ಇವೆಲ್ಲ ದ್ರವ್ಯಕ್ಕೆ ಹಾಕ್ಬೇಕು. ಅವೆಲ್ಲ ದ್ರವ್ಯಗಳು. ಮತ್ತೆ ಆ ಕರ್ಮಕಾಲದಲ್ಲಿ ಪ್ರಯೋಗಿಸುವ ತಂತ್ರಗಳು ನಾನು ಹೇಳಿದ್ನಲ್ಲ, ಅಲ್ಲಿ ಚಿತ್ರಗಳೆಲ್ಲ ಬರೆದು ಅದಕ್ಕೆ ಕೆಂಪು ಇವೆಲ್ಲ ಬಣ್ಣ ಹಾಕ್ತಾರೆ. ಮತ್ತೆ ಇನ್ನ ಮಂತ್ರಗಳು ಸಂಹಿತದಲ್ಲಿರುತ್ತೆ. ಅದಕ್ಕೆ ಮಾಡುವಂಥದ್ದು ಹೇಗೆ ಅಂತ ಬ್ರಾಹ್ಮಣಿಕದಲ್ಲಿರುತ್ತೆ. ವೇದದಲ್ಲಿ 3 ಭಾಗ. ಹಾಗೆ ಆ ಮಂತ್ರಗಳು ಅಲ್ಲಿ ತಗೊಂಡು ಅದು ಯಾವುದಕ್ಕೆ ಈ ಮಂತ್ರಗಳು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಆ ಬ್ರಾಹ್ಮಣಿಕದಲ್ಲಿ ತಗೊಂಡು ಇವ್ರಿಗೆ ಗೊತ್ತಿರಬೇಕು ಬ್ರಾಹ್ಮಣರಿಗೆ. ಆಯಾ ಇದಕ್ಕೆ ಈ ಮಂತ್ರಗಳು ಮಾಡ್ಬೇಕು. ಇವಾಗ ಸತ್ಯನಾರಾಯಣ ಪೂಜೆ ಮಂತ್ರಗಳನ್ನೇ ಹೇಳ್ಬೇಕು. ಗಣಪತಿಗೆ ಬೇರೆ. ಹಿಂಗೆ ನಮ್ಗೆ ಇಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ನಮ್ಗೆ ಅದು ಮಾಡಲ್ವಲ್ಲ, ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಚಂಡಿ ಹೋಮ, ಗಾಯತ್ರಿ ಯಜ್ಞ, ಗಾಯತ್ರಿ ಹೋಮ ಹೀಗೆಲ್ಲ ಹೇಳ್ತಾರಲ್ಲ, ಹೀಗೆ. ಆದ್ದರಿಂದ ಈ ಯಜ್ಞಕ್ಕೆ ಸಹಾಯಕರಾದ ಋತ್ವಿಜರು ಅವರೇ 6 ಜನ 5 ಜನ 10 ಜನ ಇರ್ತಾರೆ. ಅಗ್ನಿಗಳು, ಅಲ್ಲಿ ಅಗ್ನಿ ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ನಮ್ದು ತೆಂಗಿನ ಮರ ಇದೆ. ನಾನೇನ್ ಮಾಡ್ತೇನೆ ಅಂತಂದ್ರೆ
ಅಲ್ಲಿ ತೆಂಗಿನ ನಾನೇ ಬಿಡಿಸೋದು, ಅಂದ್ರೆ ಮರದಿಂದ ಬಿಡಿಸಲ್ಲ, ಬಿಡಿಸಾದ್ಮೇಲೆ ಅದಕ್ಕೆಲ್ಲ ಮೇಲ್ಗಿಡ ಇದೆಲ್ಲ ತೆಗಿಯೋದು ನಾನೇ ತೆಗೆದು ಎಲ್ಲ ಒಂದು ಚೀಲದಲ್ಲಿ ತುಂಬಿರ್ತೀನಿ. ಮೊದಲು ಗೊತ್ತಿಲ್ಲ, ಬಿಸಾಕ್ಬಿಡ್ತಾ ಇದ್ದೆ. ನಮ್ಮ ಮನೇಲಿ ಫಸ್ಟ್ ಫ್ಲೋರ್ನಲ್ಲಿ ಬ್ರಾಹ್ಮಣರು ಬಂದಿದ್ರು. ಅವರು ಹೇಳಿದ್ರು, ಅಯ್ಯೋ ಅವರು MSc ಇಂಗ್ಲೀಷ್ನಲ್ಲಿ MSc ಸಾಂಸ್ಕ್ರಿಟ್ನಲ್ಲಿ ಮಾಡಿ ಐನವರು ಅಂತ ಅವ್ರು ಇದ್ದರು. ಅವರು ಕೊನೆಗೆ ಅವ್ರು ಹೇಳಿದ್ರು, ಗಣಪತಿ ದೇವಸ್ಥಾನ ಇಲ್ಲೇ ಇದೆ, ನೀವು ಕೊಟ್ಬಿಟ್ರೆ ಅದೆಲ್ಲ ಯಾಗ ಯಜ್ಞಗಳು ಮಾಡ್ತಾ ಇರ್ತಾರೆ, ಹೋಮ ಹವನಗಳು ಉಪಯೋಗಿಸ್ಕೊತಾರೆ. ಅಲ್ಲಿಂದ ಅವಾಗಲಿಂದ ನಾನು ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ. ಅಲ್ಲಿ ಹಾಗೆ ನೋಡ್ರಿ, ಅದೆಲ್ಲ ಎಷ್ಟೊಂದು ಉಪಯೋಗ ಆಗುತ್ತೆ. ನಾನು ಬಿಡಿಸೋವಾಗ ಅದನ್ನು ರಾಮ ಅಂದ್ಕೊಂಡು ಬಿಡಿಸ್ತಾ ಇರ್ತೀನಿ. ಅದು ಹಾಗೆ ಏನು ಒಳ್ಳೇದಾದರೆ ಸಾಕು, ನಮಗೆ ಅದು ಉಪಯೋಗ ಆಯ್ತಲ್ವಾ ಅಂತ. ಹೀಗೆ ಯಜ್ಞಕ್ಕೆ ಸಹಾಯಕರಾದ ಋತ್ವಿಜರು, ಅಗ್ನಿಗಳು, ಯಜ್ಞಕ್ಕೆ ಉದ್ದೇಶವಾಗಿರುವ ದೇವತೆಗಳು, ಅದು ಯಾವ ದೇವತೆಗಳು ಯಾವುದೋ ದೇವತೆಗಳಿಗೆ ಅದಕ್ಕೆ ಮಾಡ್ತೀವಿ. ಈಗ ನಮಗೆ ಇವಾಗ ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ಅವನು ಇಂದ್ರನನ್ನು ಕುರಿತು ಆ ದೇವತೆಯನ್ನ ಮಾಡ್ದ, ಇಂದ್ರ ದೇವತೆಯನ್ನ. ಹಾಗೆ ಆಯಾ ದೇವತೆಗಳನ್ನ ನಾವು ಕರಿಬೇಕಾಗುತ್ತೆ. ಹಿಂದೆ ಋಷಿಗಳು ಮಾಡಿ ಆ ದೇವತೆಗಳು ಬರದೇ ಇದ್ರೆ ನಾನು ಹಿಂಗೆಲ್ಲ ಮಾಡಿದೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ರಂತೆ. ದೇವತೆಗಳು ನಡ್ಕೊಂಡು ಬರ್ತಾ ಇದ್ರಂತೆ. ಹಿಂಗಿದೆ ನೋಡ್ರಿ ಆಗಿನ ಕಾಲ. ಈಗ ನೀವೇ ಪೂಜೆ ಯಾವ ದೇವತೆನೋ ಅಡ್ರೆಸ್ ಇರಲ್ಲ. ಯಾಕೆಂದ್ರೆ ನಮಗೆ ಮಡಿ ಮೈಗೆ ಆಚಾರ ಭಕ್ತಿ ಭಯ ಏನೂ ಇಲ್ಲ. ಮೋಸ ವಂಚನೆ ಕಪಟ ನಮಗೆ ಹೆಂಗಿರ್ತಾ ಇತ್ತು ಆಗಿನ ಕಾಲದಲ್ಲಿ. ಈ ಯಜ್ಞವನ್ನು ಮಾಡೋನು ಯಜಮಾನ. ಆದ್ದರಿಂದ ಅದು ಧರ್ಮದಿಂದ ಇವೆಲ್ಲ ಮಾಡ್ತಾ ಇತ್ತು. ಇವೆಲ್ಲವೂ ಯಾವ ಭಗವಂತನ ರೂಪ ವಿಶೇಷಗಳೋ ಆತನನ್ನ ಮನುಷ್ಯ ಮಾತ್ರನೆಂದು ಬಗೆದು ಆ ಬ್ರಾಹ್ಮಣರಿಗೆ ಈ ಜ್ಞಾನವನ್ನ ಕೊಡಬೇಕು, ಬ್ರಾಹ್ಮಣರು ಕೊಡಬೇಕು. ಇದು ಕೃಷ್ಣಾಷ್ಟಮಿ ಬಂದಿರೋದ್ರಿಂದ ಇದನ್ನ ಆ ಕೃಷ್ಣಾಷ್ಟಮಿಗೆ ಸ್ವಾಮಿಗಳು ಸ್ವಲ್ಪ ಓದಿಸ್ತಾ ಇದ್ದಾರೆ. ಯಾಕೆ ಇದು ಕೃಷ್ಣನ ವಿಚಾರ ತಗೊಂಬಂದ್ರು? ಕೃಷ್ಣಾಷ್ಟಮಿ ಒಂದ್ಸರಿ ಏನಾಯ್ತಂದ್ರೆ ಇದೇ ತರ ಯಜ್ಞ ಮಾಡ್ತಾ ಇತ್ತು ಕೃಷ್ಣನ ಕಾಲದಲ್ಲಿ, ಬ್ರಾಹ್ಮಣರುಗಳೆಲ್ಲ ಸೇರಿ. ಕೊನೆಗೆ ಇದನ್ನ ಯಾರಂದ್ರೆ ಒಬ್ರು ಇವರಿಗೆ ಕೊಡ್ಬೇಕಲ್ಲ, ಬ್ರಾಹ್ಮಣರಿಗೆ, ಶ್ರೇಷ್ಠವಾಗಿರೋ ಬ್ರಾಹ್ಮಣರು ಕೊಡ್ಬೇಕಲ್ಲ, ಯಾರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಲ್ಲಿ. ಹೆಂಗಿದೆ ನೋಡ್ರಿ, ಎಲ್ಲ ಆಯ್ತು, ಇವೆಲ್ಲ ಚೆನ್ನಾಗಿ ಮಾಡ್ಬಿಟ್ರು, ಮಾಡಿ ಹುಡುಕ್ತಾ ಇದ್ದಾರೆ. ಕೊನೆಗೆ ಈ ಬ್ರಾಹ್ಮಣರ ಹೆಂಗಸರಿದ್ದಾರಲ್ವಾ, ಅವರು ಕೃಷ್ಣನ ವಿಚಾರ ಕೇಳಿದ್ರು. ಅಲ್ಲಿದ್ದ ಕೃಷ್ಣನು ಆಡ್ಕೊಂಡಿದ್ದ, ಅವನು ದೊಡ್ಡವನಾಗ್ಬಿಟ್ಟಿದ್ದಾನು, ದೊಡ್ಡವನಾಗಿದ್ದ, ಅಲ್ಲೇ ಇದ್ದ, ಗೋಪಾಲಕರ ಜೊತೆ ಎಲ್ಲ ಆಟ ಆಡ್ಕೊಂಡು ಇದ್ದವನು. ಕೊನೆಗೆ ಏನಾಯ್ತು, ಅವರು ಅರೆ ನಮ್ಮ ಕೃಷ್ಣನಿಗಿಂತ ಯಾವನಪ್ಪ ದೊಡ್ಡ ಬ್ರಾಹ್ಮಣ ಸಿಗ್ತಾನೆ. ಬ್ರಾಹ್ಮಣ ಅಂತಂದ್ರೆ ದೇವರಂತ ಸ್ವರೂಪದವನು, ಅವನಿಗಷ್ಟು ಶಕ್ತಿ ಇದೆ, ಎಷ್ಟು ಅವನ ಒಂದು ತೇಜಸ್ಸು ಓಜಸ್ಸು ಮತ್ತು ಅವನಲ್ಲಿದ್ದ ಒಳ್ಳೆ ಗುಣಗಳು, ಸಿದ್ಧಿಗಳು, ಪದ್ಯಗಳು ನೋಡಿದ್ರು. ಅವನು ಕರ್ಕೊಂಬಂದು ಕುಂಡ್ರಿಸಿದ್ದ, ಅವನಿಗೆ ಅವಲೇ ಬಡಿಸಿ ಊಟ ಮಾಡಿಸ್ತಾ ಇದ್ದಾರೆ. ಈ ಬ್ರಾಹ್ಮಣರುಗಳು ಅಯ್ಯೋ ಅಂತ ವ್ಯತ್ಯಾಸ ನೋಡ್ರಿ. ಬ್ರಾಹ್ಮಣರು ವೇದ ಅಧ್ಯಯನ ಮಾಡಿ ಹೇಳ್ಕೊಡೋರು, ಅಧ್ಯಾಪನ ಇವೆಲ್ಲ ಉಂಟವರು. ಅವ್ರಿಗೂ ಹೊಳಿಲಿಲ್ಲಲ್ಲಪ್ಪ ಇದು. ಮತ್ತೆ ಯಾರಿಗೂ ಹೊಳಿತು? ವೇದಗಳು ಗೊತ್ತಿಲ್ಲ, ಏನೇನೋ ಗೊತ್ತಿಲ್ಲದೆ ಇರೋ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರೋ ಹೆಂಗಸರು, ಅವ್ರಿಗಿರುವಂಥ ಭಾವನೆ, ಇವ್ರಿಗೆ ಬುದ್ಧಿಶಕ್ತಿ, ಅವ್ರಿಗೆ ಭಾವನೆ ಶಕ್ತಿ. ಭಾವನೆ ಇಂಪಾರ್ಟೆಂಟ್ ದೇವ್ರು ಸಿಗ್ಬೇಕಾದ್ರೆ. ಅದು ಕೂಡ ಬರೀ ಬುದ್ಧಿ ಇದ್ರೆ ಏನು ಉಪಯೋಗ? ವಿವೇಕವಾದ ಬುದ್ಧಿ ಇರಬೇಕು. ಅದನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಕೃಷ್ಣನ್ನ, ಅವನು ಹೇಗೆ ಏನ್ ಕತೆ ಎಲ್ಲ ಗೊತ್ತಿತ್ತು. ಅವನು ಕರ್ಕೊಂಡ್ಬಂದ್ರು, ಕುಂಡಿಸಿದ್ರು, ಅವನು ಊಟ ಹಾಕ್ಬಿಟ್ರು, ಮುಗಿದು ಹೋಯ್ತು. ಇದು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬುದ್ಧಿಗಿಂತ ಹೃದಯ ತುಂಬಾ ದೊಡ್ಡದು. ಹೃದಯ ಅಂದ್ರೆ ಒಳ್ಳೆ ಮನಸ್ಸಿರೋದು. ಸುಮ್ಮನೆ ಈ ಬುದ್ಧಿ ಇಂಟೆಲೆಕ್ಚುಯಲ್ ಇಟ್ಕೊಂಡು ಏನ್ ಮಾಡಬೇಕು? ಆದ್ದರಿಂದ ಅವರಿಗೆ ಹೃದಯಕ್ಕಿಂತ ಲೌಕಿಕ ಬುದ್ಧಿ ವಿಕಾಸವೇ ಹೆಚ್ಚಾಗಿತ್ತು. ಯಾರಿಗೆ? ಗಂಡಸರಿಗೆ. ಕೃಷ್ಣನ ಭೂಭಾರವನ್ನ ಕಳೆಯುವುದಕ್ಕೆ ಅವತಾರ ಮಾಡಿದ್ದಾನೆ ಪರಮಾತ್ಮನು ಅನ್ನೋದು ಅವರಿಗೆ ಹೊಳಿಲಿಲ್ಲ ನೋಡ್ರಿ. ಅಂತ ಪರಮಾತ್ಮನ ಇಟ್ಕೊಂಡೆ ಹೊಳಿಲಿಲ್ಲ. ಇನ್ನು ನಮ್ಮಂತವ್ರ ಪಾಡೇನು? ಆದ್ದರಿಂದ ಆದಿ ಯಜ್ಞ ಭಗವಂತನಿಂದ ತಿಳಿದು ಮಾಡುವ ಕರ್ಮಗಳೆಲ್ಲವೂ
ಇಂಥ ಉಪಾಸನೆ ಉತ್ತಮವಾದ ಆನಂದವಾಗುತ್ತೆ, ಉತ್ತಮವಾದ ಫಲ ಬರುತ್ತೆ. ಅದಕ್ಕೆ ನಾವು ಏನೇ ಕೆಲಸ ಮಾಡಿದ್ರು ಕರ್ಮಯೋಗದಲ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದಕ್ಕೋಸ್ಕರ. ಹೇಗಿದೆ ನೋಡ್ರಿ, ಏನೇ ಕೆಲಸ ಮಾಡ್ರಿ ಎದ್ದಿದ ತಕ್ಷಣ ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಎದ್ದಿದ ತಕ್ಷಣ ದೇವ್ರ ನೆನ್ಸ್ಕೊಂಡು ಹೇಳ್ಬೇಕು, ಬಲಗಡೆಗೆ ಹೇಳ್ಬೇಕು. ಎಷ್ಟು ಚೆನ್ನಾಗಿದೆ, ಯಾವ ಧರ್ಮದಲ್ಲಿದ್ದೀರಿ. ಆದ್ರೂ ನಾವಿವಾಗ ಮಾಡ್ತಾ ಇಲ್ವಲ್ಲ. ಎದ್ದಿದ ತಕ್ಷಣ ಹೇ ಗುರಾಣಿ ಯಾರು ಬೇಕಿಲ್ಲ. ಅದ್ರ ಬದಲು ರಾಮ ಅಂತ ಅಂದ್ರಪ್ಪ, ಒಂದ್ಸಾರಿ ರಾಮನ ಹೆಸರು ಹೇಳ್ದಂಗೆ ಆಗೋಯ್ತೆ. ಇನ್ನೇನ್ ಬೇಕು, ಇನ್ನೇನು ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿದ್ನ ದೇವರು? ಏನಿಲ್ಲ. ನಿಮ್ಗೆ ಇನ್ನೂ ಒಂದು ದೃಷ್ಟಾಂತ ಕೊಡ್ತೀನಿ. ಇದು ಹೇಗಾಗುತ್ತೆ ಅಂದ್ರೆ, ಮನೆಯಲ್ಲಿರೋ ಹೆಂಡತಿ ಗೊತ್ತಿರಲ್ಲ ಗಂಡ ಹೆಂಡತಿ ಏನೋ ಮಾಡೋದು. ಒಂದು ಕಡೆ ಅಲ್ಲ, ಎಲ್ಲ ಕಡೆ ಇದೆ ರಾಮಾಯಣ. ಕೃಷ್ಣನ್ನೇ ಗುರುತಿಸ್ಲಿಲ್ಲ ಅಂದ್ರೆ ಇನ್ನು ನಮ್ಮಂತ ಪಾಮರರನ್ನು ಯಾವನ್ ಗುರುತಿಸ್ತಾರೆ? ಸೇಮ್ ಇನ್ಸಿಡೆಂಟ್ಸ್ ರಾಮಕೃಷ್ಣ ಪರಮಹಂಸರು ನೋಡ್ರಿ. ಒಂದ್ಸಾರಿ ಏನಾಯ್ತು, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂದಿದೆ. ಅವ್ರನ್ನ ದೇವಸ್ಥಾನದಲ್ಲಿ ಪೂಜಾರಿ ಕೆಲಸ ಏನೋ ಮಾಡ್ತಾ ಇಲ್ಲ. ಅವ್ರನ್ನ ಕರ್ಕೊಂಡ್ಬಂದು ಊರಾಚೆ ಎಲ್ಲ ಒಂದು ಮನೆಯಲ್ಲಿಟ್ಟು ಇವರು ಮಾಡ್ತಾ ಇದ್ರು. ಅವ್ರ ಶಿಷ್ಯರಿತ್ತು ಬೇಕಾದಷ್ಟು ಜನ. ಪಾಪ ಅವರೆಲ್ಲ ಪ್ರವಚನ ಮಾಡ್ತಾ ಇದ್ರು. ಸರಿ, ಅವ್ರ ಶಿಷ್ಯರೆಲ್ಲ ಮನೇಲಿ ಬಂದು ಪೂಜೆ ಗೀಜೆ ಮಾಡಿ ಎಲ್ಲ ಮಾಡಿ ಕೊನೆಗೆ ಪೂಜೆ ಮಾಡಬೇಕು. ದೇವ್ರ ಫೋಟೋ ಇಲ್ಲ. ಅಯ್ಯೋ ದೇವ್ರ ಫೋಟೋ ಎಲ್ಲಿ, ದೇವ್ರ ಫೋಟೋ ಎಲ್ಲಿ ಅಂತ ಹುಡುಕ್ತಾ ಇದ್ದಾರಂತೆ. ದೇವ್ರ ಫೋಟೋ ಸಿಗಲಿಲ್ಲ. ಅಲ್ಲಿ ಇನ್ಯಾರೋ ಒಬ್ರು ಹೆಂಗಸರುಗಳಿದ್ದವರು ದೇವರು ನಮ್ಮ ಎದುರುಗಡೆನೇ ಇದ್ದಾರಲ್ಲಪ್ಪ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡಿಬಿಟ್ರಂತೆ. ಇವೆಲ್ಲ ಕೊನೆ ಕಾಲ. ಮೊದಲು ಯಾರು ತಿಳ್ಕೊಳ್ಳೋದೇ ಇದೆ, ಅಷ್ಟು ಕಷ್ಟವಾಗಿ. ನಿಜವಾಗಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಯಾರು ಗೊತ್ತು, ಎಷ್ಟು ಜನ ಗೊತ್ತು? ಹೊಳೆ ನರಸೀಪುರದಲ್ಲೇ ಹುಟ್ಟಿ ಬೆಳೆದು ಇರೋವಂಥವ್ರನ್ನ ನಾನು ಕೇಳಿದೆ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಗೊತ್ತಾ, ಯಾರವರು ಅಂತ ಕೇಳಿದೆ. ಲೆಕ್ಕ ಹಿಂಗಿರುತ್ತೆ. ಕೊನೆಗೆ ಅವ್ರ ಪುಸ್ತಕಗಳು ಬೇಡ ಅವರಿಗೆ, ಈಗಲೂ ಬೇಡ. ನಾನು ಅವ್ರ ಮೈ ಮೇಲೆ ಬಿದ್ದು ನಿಮ್ಮ ಊರಿನಲ್ಲಿದ್ದವರು ಅವ್ರದ್ದು ಹಿಂಗೆಲ್ಲ ಇದೆ ಅಂತಂದ್ರೆ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ, ಪೇಷನ್ಸೇ ಇಲ್ಲ. ದಯಾನಂದ ಸರಸ್ವತಿಗಳದ್ದು, ಅವ್ರದ್ದು, ಇವ್ರದ್ದು, ಚಿದ್ರೂಪಾನಂದರದು ಯಾರ್ದೋ ಹಿಡ್ಕೊಂಡು ಅವರು ಕೇಳ್ರಿ ಒಂದ್ಸರಿ ಅಂತಂದ್ರೆ ಕೇಳಕ್ ರೆಡಿ. ಏನ್ ಮಾಡಬೇಕು? ಇಲ್ಲಿ ನೋಡಿದ್ರೆ ಈಗ 50 ವರ್ಷ ಆದ್ಮೇಲೆ ಅವ್ರನ್ನ ಬೇರೆ ದೇಶಗಳಲ್ಲಿ ಅದನ್ನ ಹಿಂಗೆ ನಮ್ಗೆ ಅಲ್ಲಿಂದ ಬಂದ್ರೆ ಶಂಕು ತೀರ್ಥ, ಅಲ್ಲಿಂದ ಹೊರಗಡೆ ದೇಶದಿಂದ ಆದ್ದರಿಂದ ಈ ಶಾಸ್ತ್ರೀಯ ದೃಷ್ಟಿಯನ್ನ ಸ್ವಲ್ಪ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಶಾಸ್ತ್ರೀಯ ದೃಷ್ಟಿಯನ್ನ ಸ್ವಲ್ಪ ಅಳವಡಿಸ್ಕೊಂಡ್ರೆ ಸರ್ವಭೂತಮಯನಾದ ಸರ್ವ ದೇವತಾಮಯನಾದ ಭಗವಂತನ ಆರಾಧನೆಯು ಮನುಷ್ಯ ಜನ್ಮದ ಗುರಿ ಅನ್ನೋದು ಸ್ವಲ್ಪ ಮನದಟ್ಟಾಗತ್ತೆ. ಶಾಸ್ತ್ರೀಯ ದೃಷ್ಟಿ ಸ್ವಲ್ಪ ಅಳವಡಿಸ್ತೀವಿ. ಏನು ಅಂತದೇನು ಬೇಡ ಸ್ವಾಮಿ, ಸ್ವಾಮಿಗಳು ಪುಸ್ತಕ ಓದ್ರಿ, ಶಾಸ್ತ್ರೀಯ ದೃಷ್ಟಿ ಅಂದ್ರೆ ಏನು, ಕರ್ಮಕಾಂಡ ಅಂದ್ರೆ ಏನು, ಉಪಾಸನಾ ಕಾಂಡ ಗೊತ್ತಾಗತ್ತೆ. ಇಲ್ಲ ನಾನು ಕೇಳ್ದಂಗೆ ಕೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ, ಬಟ್ ಇರೋಲ್ಲ, ಮರ್ತು ಹೋಗ್ತೀವಿ. ಅದರಿಂದ ಮತ್ ಓದ್ತಾ ಇರಬೇಕು. ನೋಡಿ, ನೆನ್ನೆ ಓದಿದ್ದೀನಿ, ತಿರ್ಗಾ ಇಲ್ಲಿ ಇವತ್ತು ಮಾಡಬೇಕು ಅಂದ್ರೆ ನಾನು ಒಂದು ಅರ್ಧ ಗಂಟೆ ಮೊದಲು ಬಂದು ಸ್ವಲ್ಪ ರಿವೈಸ್ ಮಾಡ್ಕೊ, ನೋಡ್ತಾ ಇದ್ದಂಗೆ ಪಾಯಿಂಟ್ಸ್ ಬರುತ್ತೆ, ಟಕ್ ಅಂತ ಹೇಳ್ಕೊಂತ ಹೋಗ್ಬೇಕು. ಹಾಗೆ ಆದ್ದರಿಂದ ಭಗವಂತನ ಆರಾಧನೆ ಮನುಷ್ಯ ಜನ್ಮದ ಗುರಿ ಮರಿಬಾರ್ದು, ತುಂಬಾ ಇಂಪಾರ್ಟೆಂಟ್. ಇದು ಉತ್ತಮವಾದ ಕೃಷ್ಣಾಷ್ಟಮಿ ಆಗುತ್ತೆ. ಅವ್ರು ಮಾಡಿದ್ರಲ್ಲ ಹೆಂಗಸರು, ಅದು ಭಾವನೆ ಹೆಚ್ಚಾಗಿದ್ರೆ ಜಗತ್ತಿನೆಲ್ಲ ಸ್ವಾರ್ಥ ಬುದ್ಧಿ ಕಡಿಮೆ ಆಗ್ತಾ ಬರುತ್ತೆ. ಸ್ವಾರ್ಥ ಬುದ್ಧಿ ಕಡಿಮೆ ಆಗ್ಬೇಕು ಅಂದ್ರೆ ನಾನು ಅನ್ನೋದು ಕಡಿಮೆ ಆಗ್ಬೇಕು, ತುಂಬಾ ಇಂಪಾರ್ಟೆಂಟ್. ಹಾಗೆ
ಯಾವಾಗ ನಮ್ಮಲ್ಲಿ ಸ್ವಾರ್ಥ ಬುದ್ಧಿ, ನಾನು ನನ್ನದು ಕಡಿಮೆ ಆಗುತ್ತೋ ಅವಾಗೇನಾಗುತ್ತೆ, ಈ ಸ್ಟ್ರೈಕ್ಗಳಂತೆ, ಬಸ್ಗಳು ಸುಡೋದು, ಅವು ಇವು, ಮೋಸ ವಂಚನೆ ಕಪಟ ಹಿಂಸೆ ದರೋಡೆ ಕೊಲೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ, ರಾಮರಾಜ್ಯ ಆಗೋಕ್ಕೆ ಸಾಧ್ಯ ಇದೆ. ಬಟ್ ಎಲ್ಲರಲ್ಲೂ ಇದು ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಮನೆಯಲ್ಲಿ ಇಷ್ಟ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಈಗ ಎಲ್ಲೆಲ್ಲಿ ಕಾಣುವ ಮುಷ್ಕರಗಳು ಇದೆಲ್ಲ ಕಡಿಮೆ ನಿಂತೋಗ್ಬಿಡುತ್ತೆ ಅಂತ. ನಮ್ಮ ಸ್ವಾರ್ಥದ ಬುದ್ಧಿ ಬಿಡೋದಿಲ್ಲ ಜನ. ಇದು ಉಪಾಸಕರಲ್ಲದ ಲೌಕಿಕರು ಕೂಡ ವಿಚಾರದಿಂದ ಪಡೆದುಕೊಳ್ಳಬಹುದಾದ ಪ್ರಯೋಜನ. ಏನು ಉಪಾಸಕರಿಗೆ ಅಂತ ಏನಿಲ್ಲ, ನೀವೇನು ಇವಾಗ ಕರ್ಮಕಾಂಡ ಮಾಡ್ರಿ ಅದನ್ನು ಯಾವನೇನು ಹೇಳಲ್ಲ. ನೀವು ಮಾಡೋ ಲೌಕಿಕ ಕರ್ಮಗಳನ್ನೇ ಪರಮಾತ್ಮನಿಗೆ ಅರ್ಪಿಸ್ ಮಾಡ್ರಿ, ಅದೇ ಯಜ್ಞ. ಸ್ವಾಮಿಗಳು ಹೇಳ್ತಾರೆ, ಒಬ್ಬ ಪೋಸ್ಟ್ ಮ್ಯಾನ್ ಹೇಗೆ ಮಾಡ್ಬೋದು, ಹಿಂದೆ ಹೇಳಿದ್ದೆ ನಾನು. ಅಡುಗೆಯವರು ಹೇಗೆ ಮಾಡ್ಬೋದು, ಯಾರು ಗೊತ್ತಿಲ್ಲ ಹೋಗಿ ಕೇಳ್ರಿ, ಮತ್ತು ಒಂದ್ಸಾರಿ ಹೇಳ್ತೀನಿ. ಅಡುಗೆಯವರು ಕರ್ಮಯೋಗ ಹೇಗೆ ಮಾಡ್ಬೋದು, ಒಬ್ಬ ಡಾಕ್ಟರ್ ಕರ್ಮಯೋಗ ಹೇಗೆ ಮಾಡ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಕರ್ಮಯೋಗ ಹೆಂಗೆ ಮಾಡ್ಬೋದು, ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ಪೋಸ್ಟ್ ಮ್ಯಾನ್ ಹೇಗೆ ಮಾಡಬಹುದು ಹೇಳಿ, ಇನ್ನೇನು ಬೇಕು ನಿಮಗೆ? ಇದು ಯಾರು ಬೇಕಾದರೂ ಮಾಡ್ಬೋದು. ನಾವು ಮಾಡೋ ಕೆಲ್ಸಗಳನ್ನ ಲೌಕಿಕ, ವೈದಿಕ, ಪಾರಮಾರ್ಥಿಕ ನೀವೇನಾದರೂ ಮಾಡ್ರಿ, ಕರ್ಮಯೋಗದ ರೂಪದಲ್ಲಿ ಮಾಡಿ, ಮುಗಿದೋಯ್ತು. ಇದಕ್ಕಿಂತ ದೊಡ್ಡ ಯಜ್ಞ ಇನ್ನೇನು ಬೇಕು? ನಿಮ್ಮ ಅಂತಃಕರಣ ಶುದ್ಧಿ, ಚಿತ್ತಶುದ್ಧಿ ಎಲ್ಲ ಆಗ್ಬಿಟ್ಟು ಮುಂದೆ ಕೇಳ್ಕೊಂಡು ಹೋಗ್ಬಿಡುತ್ತೆ ದರ ಅಂತ. ಹಾ, ಇನ್ನ ಅರ್ಜುನನು ಕೇಳಿದ ಇನ್ನೊಂದು ಪ್ರಶ್ನೆಗೆ ಈ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲಿ ಆ ಮೊದಲನೇದರಲ್ಲೆಲ್ಲ ಹೇಳ್ಬಿಟ್ಟ, ಆಧ್ಯಾತ್ಮ, ಆದಿಭೌತ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ, ಭಾವ, ಯಜ್ಞ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಎಲ್ಲ ಹೇಳ್ಬಿಟ್ಟ. ಈಗ ಇದು ಇಂಪಾರ್ಟೆಂಟ್. 8ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತ್ ಸಮದ್ಭಾವಂ ಯಾತಿ ಯತ್ರ ಸಂಶಯ. ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿಂದ ಅಂತ್ಯಕಾಲದಲ್ಲಿಯೂ ಭಗವಂತನ ಯಾವಾಗಲೂ ನೆನೆಸ್ಕೊಂತ ಇರಬೇಕು. ನೋ ಡೌಟ್. ಒಂದು ಗಳಿಗೆ ಅಲ್ಲ, ಒಂದು ಏನಂತಾರೆ ಅದಕ್ಕೆ, ಈ ಬ್ರಹ್ಮ ಏನಂತಾರೆ, ಬೆಳಗ್ಗೆ 2 ಗಂಟೆ, ಅದಕ್ಕೆ ಏನಂತಾರಪ್ಪ, ಬ್ರಹ್ಮ ಮುಹೂರ್ತಕ್ಕೆ 2 ಗಳಿಗೆ ಅಂತ ಏನು ಹೇಳ್ತಾರೆ. ಗಳಿಗೆ ಅಲ್ಲ, ಅದಕ್ಕೆ ಏನಂತಾರೆ, ಟೈಮ್ ಹೇಳ್ತೀವಿ. ಏನಂತಾರೆ ಬ್ರಹ್ಮ ಮುಹೂರ್ತಕ್ಕೆ? ಇರ್ಲಿ, ಬ್ರಾಹ್ಮಿ ಮುಹೂರ್ತ. ಅದೇ ಬ್ರಾಹ್ಮಿ ಮುಹೂರ್ತ. ಅದು ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೆ ಹತ್ತತ್ರ 1-2 ಗಂಟೆ, ಸೂರ್ಯ ಹುಟ್ಟಿದ ಮೇಲೆ ಹತ್ತತ್ರ 1 ಗಂಟೆ, ಅದಕ್ಕೆ ಇದಕ್ಕೆ 48 ನಿಮಿಷ. ಹಿಂದೆ ಹೇಳಿದ್ದೆ ನಾನು ಒಂದ್ಸಾರಿ, ನಾವು ಆ ದೇವ್ರನ್ನ ನೆನೀತಾ ಇರ್ಬೇಕಂತ. ಕೊನೆಗೆ ಹೇಳ್ತಾರೆ 48 ನಿಮಿಷ ಹೇಳ್ತಾರೆ. ಅದಲ್ಲ, ಒಂದು ಗಳಿಗೆ ಅಂತಂದ್ರೆ 1 ನಿಮಿಷನೂ ಏನೋ, 1 ನಿಮಿಷನೂ ಇಲ್ಲ. ಈಗ ನಾನೇನಾದ್ರೂ ದೇವ್ರನ್ನ ನೆನೀದೇ ಇದ್ರೆ ತುಂಬಾ ನಷ್ಟ ಆಗ್ಬಿಡುತ್ತೆ ಅಂತಾರೆ. ನೀವು ಅಲ್ಲಿವರೆಗೂ ಹೋಗ್ಬಿಡ್ರಿ. 48 ನಿಮಿಷ, 1 ಸೆಕೆಂಡು ದೇವ್ರನ್ನ ನೆನೀದೇ ಇದ್ರು ನಷ್ಟ ಆಗ್ಬಿಡುತ್ತೆ ಅಂತಾರೆ. ನಮ್ಗೆ ಅದ್ರ ಕಡೆ ಗಮನನೇ ಇಲ್ಲ. ದಿನಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ನೆನ್ಸ್ಕೊಳ್ಳೋದೇ ಇಲ್ಲ. ಎಲ್ಲಿದ್ದೀವಿ ನಾವು? ಶಾಸ್ತ್ರದಲ್ಲಿ ಎಲ್ಲಿ ಹೇಳ್ತಾ ಇದ್ದೆ ಅದನ್ನು ಹೇಳ್ತಾ ಇದ್ದಾರೆ. ಇಲ್ದಿದ್ರೆ ಏನಾಗುತ್ತೆ, ಕತ್ತೆ, ನಾಯಿ, ಹಂದಿಯ ಹುಟ್ಟಿಯ ಬೇಕಾ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಯಾವನು ದೇಹವನ್ನು ಬಿಟ್ಟು ತೆರಳುವನೋ ಅವನು ನನ್ನ ಭಾವವನ್ನೇ ಪಡೆಯುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಅಂತ್ಯಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಾ ಯಾರು ದೇಹವನ್ನ ಬಿಡುತ್ತಾನೋ, ಇದು ಇಂಪಾರ್ಟೆಂಟ್. ಇಲ್ಲಿ ನಮ್ಮಲ್ಲಿ ತುಂಬಾ ಜಾಣರು ಇರ್ತಾರೆ. ಅಷ್ಟೇ ಅಲ್ದೇನಪ್ಪ ನೀನು ಹೇಳೋದು, ಅಂತ್ಯಕಾಲದಲ್ಲಿ ನೀನು ನೆನಿಬೇಕು. ಆಯ್ತು ಬಿಡ, ಒಂದ್ಸಾರಿ ಸಾಯ ಸಮಯದಲ್ಲಿ ಕೃಷ್ಣ ಅಂದ್ರೆ ಆಯ್ತು, ಏನ್ ಕಷ್ಟ ಅಂತಾರೆ. ದಡ್ಡ, ಅಷ್ಟು ಸುಲಭ ಇಲ್ಲ ಕಣೋ. ಮತ್ತೇನು, ಭಕ್ತ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿ ಇದ್ದಂಗಿದ್ದ ಅನ್ಕೊಂಡ್ ಮಾಡ್ಕೊಂಡ್ ಬಂದಲ್ಲ, ಹಂಗ ಮಾಡಿ ಸಾಧನೆ ಮಾಡಿ ಅವ್ರ ತಂದೆ ಏನ್ ಕಷ್ಟ ಕೊಟ್ರು ಬಿಡದೆ
ಅಷ್ಟೆಲ್ಲ ಮಾಡಿದ್ರು ಕೊನೆ ಕಾಲದಲ್ಲಿ ದೇವ್ರ ನೆನಪು ಬರೋದು ಕಷ್ಟ ಕಾಣೋ ದಡ್ಡ. ನೀನ್ ಕೊನೆ ಕಾಲದಲ್ಲಿ ಒಂದ್ಸಲ ರಾಮ ಅನ್ಬಿಡ್ತೀನಿ, ಏನು ಅಷ್ಟು ಸುಲಭನ ಅಂತ ಹೇಳ್ತಾ ಇದ್ದಾರೆ. ಹೆಂಗಿದೆ ನೋಡ್ರಿ. ಭಕ್ತ ಪ್ರಹ್ಲಾದ ದೇವ್ರ ಹತ್ರ ಏನ್ ವರ ಕೇಳೋದು? ಲಕ್ಷ್ಮೀನರಸಿಂಹ ಸ್ವಾಮಿ ಹತ್ರ ಕೊನೆಗೆ ನೀನು ಏನ್ ಕೇಳೋದವನು? ನನಗೆ ಒಂದು ಗಳಿಗೆನೂ ನೀನು ಮರಿದೆ. ಪ್ರಪಂಚದ ಜನಗಳು ಹೇಗೆ ಪ್ರಪಂಚದಲ್ಲಿ ಮುಳುಗಿರ್ತಾರೋ ಹಂಗೆ ಮೂರೊತ್ತು ನಾನು ನಿನ್ನ ಇದರಲ್ಲಿ, ನಿನ್ನ ಯೋಚನೆ, ನಿನ್ನ ತತ್ವದಲ್ಲಿ ಮುಳುಗಿರ್ಬೇಕು ಅಂತ ಕೇಳ್ಕೊಂಡು. ಇವಳು ಕೇಳ್ಕೊಳ್ಳೋದು ಪಾಂಡವರ ತಾಯಿ ಕೈಕೆ, ಸಾರಿ ಕುಂತಿ ಕುಂತಿ ಏನ್ ಕೇಳ್ತಾಳೆ? ಕೃಷ್ಣನ್ನ, ಹೇ ಭಗವಂತ ನಾನು ಯಾವಾಗ್ಲೂ ಕಷ್ಟ ಕೊಡೋ. ಕೃಷ್ಣ ಭಗವಂತ ಕೇಳ್ತಾನೆ, ಯಾಕಮ್ಮ ಹಿಂಗ್ ಕೇಳ್ತೀಯ? ನೀನ್ ಕಷ್ಟ ಕೊಟ್ರೆ ಅಟ್ಲೀಸ್ಟ್ ನಾನು ನಿನ್ ನೆನಿತೀನಿ ಕೊಣೋ, ಇದ್ರ ನೆನೆಯಲ್ಲ. ಹೆಂಗಿದೆ? ಅರ್ಥಾರ್ಥಿ ಕಷ್ಟ ಬಂದಾಗ ವೆಂಕಟರಮಣ, ಅದು ನ್ಯಾಚುರಲ್. ಅವ್ರಿಗೆ ಈಗೇನಿಲ್ಲ, ನಿಮಗ್ ಕಷ್ಟ ಬಂದ್ರು ಅಷ್ಟೇ, ನಿಮ್ಮನ್ನ 2 ಪೀಸ್ಗಳು ಮಾಡ್ಲಿ ಅಪ್ರಾಣೆಗೂ ದೇವ್ರ ನೆನಪು ಬರೋದು. ಯಾಕೆ? ನೆಂದಿದ್ರೆ ಅಲ್ವಾ? ಯಾವತ್ತಾದ್ರು ಪರಮಾತ್ಮನ ನೆನ್ಸ್ಕೊಂಡಿದ್ರೆ ಅಲ್ವಾ? ರಾಮ ಅಂತ ಅಂದಿದ್ರೆ ಅಲ್ವಾ? ಒಂದ್ಸಾರಿ ರಾಮ ಅನ್ನೋದು ಯಾವಾಗಲ, ಕೃಷ್ಣ ಅಂತ ಏನು ಉಪಯೋಗ ಆಯ್ತು? ಬಾವಿ ತೋಡಿದ್ದೆ 100 ಕಡೆ 200 ಕಡೆ, ನೀರಂತೂ ಬರೋದಿಲ್ಲ. ಆದ್ದರಿಂದ ಇಲ್ಲಿ ನಾವು ತುಂಬಾ ಕಷ್ಟ, ಇದು ಅಷ್ಟು ಸುಲಭ ಅಂತ ಅನ್ಕೋಬೇಡ್ರಿ. ಮುಂದಕ್ಕೆ ದೃಷ್ಟಾಂತಗಳು ಕೊಡ್ತಾರೆ. ಎಂಥೆಂಥವ್ರಿಗೆ ಸಾಯೋ ಸಮಯದಲ್ಲಿ ಪರಮಾತ್ಮನ ನೇರ ಬರ್ಲಿಲ್ಲಪ್ಪ, ನಿನಗೆ ಹೆಂಗ್ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ. ಕೆಲವರು ತಮ್ಮ ವ್ಯವಹಾರದ ಕಾಲದಲ್ಲಿ ಹೇಗಿದ್ರು ಚಿಂತೆ ಇಲ್ಲ, ಸಾಯೋ ಕಾಲದಲ್ಲಿ ಮಾತ್ರ ಶುಚಿಯಾಗಿದ್ದು ಪರಮಾತ್ಮನ್ ನೆನ್ಸ್ಕೊಂಡ್ಬಿಟ್ರೆ ಆಗೋಯ್ತಲ್ಲ ಅಂತಾರೆ. ನಿರ್ಮಾಕ ನೋಡು, ಯಾವಾಗ್ಲಾದ್ರು ಸ್ವಾಮಿ ಅಷ್ಟು ಸುಲಭ ನಿಮ್ಮ ಅನುಭವಗಳು ಚೆಕ್ ಮಾಡ್ಕೋಬೇಕು. ನಾನು ಮಾಡ್ಕೊಂಡೆ ಸ್ವಾಮಿ. ಹತ್ತತ್ರ ಒಂದು 30 ವರ್ಷದಿಂದ ರಾಮನ್ನ ನಾನು ಈ ದಾರಿಗೆ ಬಂದಾಗ್ಲಿಂದ ಏನೋ ಒಂದು ಜಪ ಮನಸ್ಸಿನಲ್ಲಿ ಮಾಡ್ತಾ ಇದ್ದೆ. ಮೊದಲು ಓಂಕಾರ ಮಾಡ್ತಾ ಇದ್ದೆ, ಆಮೇಲೆ ರಾಮನ್ ಮಾಡಕ್ ಶುರು ಮಾಡಿದೆ. ಎಷ್ಟು ವರ್ಷ? ಒಂದು 15, ಒಂದು 5, ಐ ಥಿಂಕ್ 25 ವರ್ಷ. ಮೇಲ್ಗಡೆ 2nd ಫ್ಲೋರಿಂದ ನಾನು ಎಳಿತಾ ಇದ್ದವನು ಬಿಟ್ಬಿಟ್ಟ, ನನಗೆ ಕೆಳಗಡೆ ಬಿದ್ದೆ, ಫ್ರಾಕ್ಚರ್. ಈ ಯೋಗ ಕ್ಲಾಸ್ನಲ್ಲಿ ಕೃಷ್ಣವೇಣಿ ಪ್ರತಿಭಾ ಅವರೆಲ್ಲ ಇದ್ರು, ನಮ್ಮ ಮನೆಗೆಲ್ಲ ಬಂದಿದ್ರು. 21 ದಿವಸ ಅಲ್ಲಾಡಂಗಿಲ್ಲ, ಬೆಡ್ನಲ್ಲೇ ಇರ್ಬೇಕು. ಕ್ಲಿನಿಕ್ ಎಲ್ಲ ಬೇರೆ ಡಾಕ್ಟರ್ಗೆ ಹೇಳ್ಬಿಟ್ಟಿದೆ. ಹಾಗೆ ಮೇಲ್ಗಡೆಯಿಂದ ಬಿದ್ನಲ್ಲ ಸ್ವಾಮಿ, ನನ್ನ ಬಾಯಿನಲ್ಲಿ ಬಂದಿದ್ದೇನು ಗೊತ್ತಾ? ಮೇಧಾ, ನನ್ನ ಮಗಳೇ ಹೆಸರು. ಅದಾಗೋಯ್ತು. ಆಮೇಲೆ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ, ಇಷ್ಟು ನೆನ್ಸ್ಕೊಂಡು ಭಗವಂತನ ನೆನಪು ಬರ್ಲಿಲ್ಲ ಸಾಯಿ ಸ್ವಾಮಿ. ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರನೇ ಈಗ್ಲಿಂದ ಶುರು ಮಾಡಿ, ಲೇಟ್ ಆಗ್ಬಿಟ್ಟಿದೆ ಇವಾಗ, ಪರವಾಗಿಲ್ಲ. ಅದರಿಂದ ಹಂಗೆ ಹೇಳ್ತಾ ಇದ್ದಾರೆ ಇದು. ಅದರಿಂದ ಹೀಗೆ ತಿಳ್ಕೋಬೇಕು. ಅಷ್ಟು ಮಾತ್ರದಿಂದಲೇ ಸದ್ಗತಿ ಆಗುವುದೆಂದು ಭಾವಿಸಿಕೊಂಡಿರ್ತಾರೆ, ಆಗೋದಿಲ್ಲ. ಇದು ಸರಿಯಲ್ಲ. ಅಂತ ಕಾಲವು ಪರಮಾತ್ಮನ ಸ್ಮರಣೆಗೆ ಮೀಸಲಾಗಿಡಬೇಕಾದ ವಿಶೇಷ ಕಾಲವಲ್ಲ. ಯಾಕೆ? ಇದು ಯಾವಾಗ್ಲೂ ಮಾಡ್ತಾ ಇದ್ದರೆ ಅಕಸ್ಮಾತ್ ನೆನಪು ಬರಬಹುದು. ನೋಡ್ರಿ, ಯಾವಾಗ್ಲೂ ಮಾಡೋವನ್ಗೆ ಹೇಳೋದು. ನಾನು ಭಕ್ತ ಪ್ರಹ್ಲಾದನ್ಗೆ ಹೇಳ್ತಾ ಇದ್ದೀನಿ, ನಮ್ಮಂತವ್ರ ಕತೆ ಅಡ್ರೆಸ್ಸೇ ಇಲ್ಲ ಅಲ್ಲಿ. ನಮ್ದು ಅಲ್ಲಿ ಲಿಸ್ಟ್ನಲ್ಲೇ ಇಲ್ಲ ನಾವು. ಹೇಗಿದೆ? ಯಾಕೆ? ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಯಾವುದ್ರಲ್ಲ ಆಸಕ್ತರಾಗಿರ್ತಾರೋ ಸಾಯೋ ಸಮಯದಲ್ಲಿ ಅದರ ನೆನಪೇ ಬರುತ್ತೆ, ಗ್ಯಾರಂಟಿ. ಹೆಂಗಿದೆ ನೋಡ್ರಿ. ಇನ್ನೂ ಒಂದೇನಾದ್ರು ಗೊತ್ತಾ? ಯಾವಾಗಲೂ ಮನುಷ್ಯ ವಯಸ್ಸಾದ ಮೇಲೆ ಈ ವಯಸ್ಸಿಗೆ, ಈ ಶರೀರಕ್ಕೆ
ಚರ್ಮ ಸುಕ್ಕು ಬಂದಿರುತ್ತೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಹಲ್ಲುಗಳು ತಿನ್ನೋದಕ್ಕಾಗೋದಿಲ್ಲ, ಜೀರ್ಣ ಆಗೋದಿಲ್ಲ, ನಡಿಯಕ್ಕಾಗೋದಿಲ್ಲ, ಕಕ್ಕಸ್ಸಾಗೋದಿಲ್ಲ, ಕಾನ್ಸ್ಟಿಪೇಷನ್, ಮುಕ್ಕಬೇಕಾಗತ್ತೆ. ಒಂದ ಎರಡ ವಾತ ಪಿತ್ತ ಕಫ ಕೂಡ್ಕೊಂಡಿರುತ್ತೆ. ಅವುಗಳದೇ ನಾವು ತಡ್ಕೊಳಕ್ಕಾಗದೆ ಇದ್ದಾಗ ಭಗವಂತನ ನೆನಪಲ್ಲಿ ಮಾಡ್ತೇವೆ. ಮೂರೊತ್ತು ಇಲ್ಲಿ ದೇಹದಲ್ಲಿ ನಮ್ಮನ್ನ ಹಿಂಡಿ ಹಿಡಿತಾ ಇರುತ್ತಲ್ಲ, ನರಕ ಇಲ್ಲೇ, ಅಲ್ಲೂ ಇದೆ ಇಲ್ಲೂ ಇದೆ. ಹೇಗಿದೆ ಇಂಥ ಸಮಯದಲ್ಲಿ ದೇವ್ರ ನೆನಪು ಮಾಡ್ತೀವ? ಚೆನ್ನಾಗಿದ್ದಾಗಲೇ ಮಾಡದೇ ಇದ್ದ ಮೇಲೆ ಈ ನೋವು ನಲಿವುಗಳಿಂದ ಬಂದಿದ್ದಾಗ ಯಾವನಾದ್ರೂ ಮಾಡ್ತಾನ? ಮಾಡಲ್ಲ ರೀ. ಕಷ್ಟ ಇದೆ. ಅದು ಹೇಳ್ತಾ ಇದ್ದಾರೆ. ಮತ್ತೆ ನಾನೇನಾದ್ರೂ ಈಗ ಸಾಯೋ ಸಮಯದಲ್ಲಿ ಪರಮಾತ್ಮನ್ ನೆನ್ಪು ಮಾಡಿದ್ದಾದರೆ ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯ ಜನ್ಮ ಕಟ್ಟಿಟ್ಟ ಬುದ್ಧಿ ಗ್ಯಾರಂಟಿ. ಕೃಷ್ಣ ಭಗವಂತ ಬೇಡ, ನಾನೇ ಹೇಳ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಕೃಷ್ಣ ಭಗವಂತ ಹೇಳ್ತಾ ಇದ್ದಾನ, ನನ್ನ ಮೇಲೆ ನಂಬ್ಕೊಬಿಟ್ರಿ, ಅವಂದು ಹೇಳ್ರಿ. ನಿಮ್ಗೆ ಇನ್ನೊಂದು ದೃಷ್ಟಾಂತ ಕೊಡ್ಲಾ, ನಿಮ್ಮ ಅನುಭವದಲ್ಲಿ ತೋರಿಸ್ಲಾ? ಇದಕ್ಕೆ ಸಾಯೋ ಸಮಯದಲ್ಲಿ ಭಗವಂತನ ನೆನಪು ಬಂದ್ರೆ ನೆಕ್ಸ್ಟ್ ಜನ್ಮ ಗ್ರೇಟ್. ಹಿಂಗೆ ನಾನು ಹೆಂಗ್ ನಂಬ್ಕೋಬೇಕು? ಮಲಗೋವಾಗ ದೆವ್ವದ ಪಿಕ್ಚರ್ ನೋಡಿ ಮಲ್ಕೊಳ್ರಿ. ಎದ್ದಿದ ತಕ್ಷಣ ನೀವು ಕಣ್ ಬಿಟ್ಟಾಗ ಏನ್ ಬರುತ್ತೆ ನೋಡ್ಕೊಳ್ರಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ದೆವ್ವದ ನೆನಪೇ ಬರುತ್ತೆ. ಯಾಕೆ ನೋಡ್ರಿ, ಮಲ್ಕೊಳ್ಳುವಾಗ ನೀವು ದೆವ್ವದ ಪಿಕ್ಚರ್ ನೋಡಿದ್ರಿ, ಎದ್ದಿದ ತಕ್ಷಣ ಅದೇ ದೇವ್ರ ಪಿಕ್ಚರ್ ನೋಡ್ರಿ. ಮತ್ತೆ ಮೂರೊತ್ತು ದೇವ್ರ ನೆನಿತಾ ಇರ್ರಿ. ಅಕಸ್ಮಾತ್ ಬರಬಹುದು, ಗ್ಯಾರಂಟಿ ಇಲ್ಲ. ಮುಂದಕ್ಕೆ ಹೇಳ್ತಾರೆ ದೃಷ್ಟಾಂತಗಳು, ಅದಕ್ಕೆ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಬರೋದು ಕಷ್ಟ ಅಂತ. ತಂದ್ರೆ ತುಂಬಾ ಸಂತೋಷನೇ. ಹಾಗೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಆ ಥರ ಮಾಡಿದ್ರೆ ಮುಂದಿನ ಜನ್ಮದ ಕರ್ಮ ಬಲಭೋಗಕ್ಕೆ ಈ ಅಂತ್ಯಕಾಲದ ವಾಸನೆ ಕಾರಣ ಆಗಿರುತ್ತೆ. ಆದ್ದರಿಂದ ಅಂತಕಾಲದಲ್ಲಿ ನಮ್ಮ ಅಂತಃಕರಣದ ವಾಸನೆಗಳು ಹೇಗಿರುತ್ತೋ ಹಾಗೆ ಜನ್ಮ. ಮಲ್ಕೊಳ್ಳುವಾಗ ನೀವು ದೇವ್ರ ನೆನ್ಸ್ಕೊಂಡ್ರೆ ದೇವ್ರ ನೆನಪು ಬರುತ್ತೆ, ದೆವ್ವ ಪಿಶಾಚಿ ನೆನ್ಸ್ಕೊಂಡ್ರೆ ಆ ಭಯದಿಂದನೇ ಹೇಳ್ತೀರ. ನಿಮ್ಮ ಅನುಭವದಲ್ಲಿ ನೋಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ. ಅಲ್ಲ, ಇಷ್ಟು 40 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು ದಿನ ರಾಮನ್ ನೆನಪು ಬರಬೇಕು ಕನಸಿನಲ್ಲಿ, ಬರೋದಿಲ್ಲ. ಹೋಗ್ಲಿ, ಅವನ ಚಿತ್ರನೋ ಅವನ ಫೋಟೋನೋ ನಾನು ಬೇರೆ ಬೇರೆ ಬಂದಿದೆ. ವಿವೇಕಾನಂದರದ್ದು ಬಂದಿದೆ, ರಾಮಕೃಷ್ಣ ಪರಮಹಂಸರಲ್ಲ, ರಮಣ ಮಹರ್ಷಿಗಳು ನನಗೆ ಆಶೀರ್ವಾದ ಮಾಡೋದು, ವಿವೇಕಾನಂದರ ಕಾಲ್ ಕೆಳಕು, ಇವೆಲ್ಲ ಬಂದ ಮೇಲೆ ನಾನು ಈ ಕಡೆ ದಾರಿ ಆಗ್ಬಾರ್ದು. ಅಲ್ಲ, ಈ ದಾರಿಗೆ ಬಂದ್ಮೇಲೆ ಅವರೆಲ್ಲ ಕಾಣಕ್ ಶುರು ಮಾಡಿದ್ರು. ಅದರಿಂದ ಏನೋ ಅವರ ಆಶೀರ್ವಾದ ಇದೆ ಅಂತ. ಈಗ 40 ವರ್ಷದಿಂದ ರಾಮನ್ ನೆನೀತಾ ಇದ್ದೀನಿ. ಒಂದು ಸಾರಿ ಆದ್ರೂ ಅವ್ನು ನೆನಪು ಬರೋದು ಬೇಡ. ನನ್ನ ಕನಸುಗಳನ್ನೆಲ್ಲ ನಾನು ಬರ್ದಿಟ್ಕೊಂಡಿದ್ದೀನಿ ಅಲ್ಲಲ್ಲಿ, ಯಾವಾಗ ಬಿತ್ತು ಹೆಂಗಾಯ್ತು ಅಂತ. ಇನ್ನೊಂದ್ಸಾರಿ ಕನಸು ಬಿದ್ದಿದೆ, ದೇವಸ್ಥಾನದ ಒಳಗಡೆ ಹೋಗಿದ್ದೀನಿ, ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೆ, ಅಲ್ಲಿ ನಾನು ಬಿಡೋದಿಲ್ಲ ಅಂತಾನಂತೆ ಪೂಜಾರಿ. ಹೇಗೆ ಆಗ ಅಟ್ಲೀಸ್ಟ್ ಆ ರಾಮನ್ ದೇವಸ್ಥಾನ ಆದ್ರೂ ಆಗೋದು ಬೇಡವಾ? ನನಗೆ ಅರ್ಥ ಆಗೋದಿಲ್ಲ ಇದು. ಹಿಂಗೆಲ್ಲ ಇರುತ್ತೆ. ಅದರಿಂದ ನಾವು ಇದನ್ನ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈ ಮುಂದಕ್ಕೆ ಹೇಳ್ತಾರೆ ಇಲ್ಲಿ, ನಿಮ್ಗೆ ಯಾವ ವಾಸನೆ ಅಂದ್ರೆ ಯಾವ ಯೋಚನೆಗಳಿಂದ ನೀವು 3 ಹೊತ್ತು ಕಾಲ ಕಳಿತೀರೋ, ಅಂದ್ರೆ ಯಾವ ಸಂಸ್ಕಾರ ನೀವು ಕೂಡ ಹಾಕಿರ್ತೀರೋ, ಬೆಳಿಗ್ಗೆ ಎದ್ದಿದ ತಕ್ಷಣ ಅದೇ ಬರುತ್ತೆ. ಈಗ ನೋಡ್ರಿ, ಎದ್ದಿದ ತಕ್ಷಣ ಫಸ್ಟ್ ಎದ್ದಿದ ತಕ್ಷಣ ಅವೇ ಯೋಚನೆಗಳು ಇವೆ, ಇನ್ನೇನು ಬರೋದಿಲ್ಲ. ನಿದ್ದೆದೋ ಅಥವಾ ಅದೋ ಇದೋ ಆಧ್ಯಾತ್ಮದ್ದೇ ಇವೇ ಬರುತ್ತೆ. ಯಾಕೆ? 3 ಹೊತ್ತು ಅದನ್ನೇ ಯೋಚನೆ ಮಾಡೋದ್ರಿಂದ. ಹಾಗೆ ಸಹಜ. ಅಂತಕಾಲದಲ್ಲಿ ಪರಮಾತ್ಮನನ್ನೇ ಸ್ಮರಿಸ್ತಾ ಇರಬೇಕು ಮೊದಲು ಮಾಡಿದ್ರೆ. ಮತ್ತೆ ಯಾವುದರ ಚಿಂತೆ ಮನಸ್ಸಿಗೆ ಹತ್ತಿಸ್ಕೋಬಾರ್ದು. ಕೊನೆ ಕಾಲದಲ್ಲಿ ಎಷ್ಟು ಕಷ್ಟ ಇರ್ಬೇಕು ನೋಡ್ರಿ, ಏನ್ ಸುಲಭನೇನ? ಯಾಕೆ ಭಕ್ತರಲ್ಲಿ 4 ತರ ಹೇಳಿದ್ ಯಾರ್ಯಾರನಪ್ಪ? ಅರ್ಥಾರ್ಥಿ, ಅರ್ಥಾರ್ಥಿ, ಜಿಜ್ಞಾಸು ದೇವರೇ ಬೇಕು ಅಂತ ಹೇಳಿ ಈ ಕಡೆ ಬಂದಿರೋನು ಅವನೇನಾದರೂ ಸಾಯ ಸಮಯದಲ್ಲಿ ಭಗವಂತನೇನು ಬರಬಹುದು.
ನೋಡ್ರಿ, ಡೌಟು ಡೆಫಿನೆಟ್ ಹೇಳ್ತಾ ಇಲ್ಲ, ಬರಬಹುದು. ಯಾಕೆಂದ್ರೆ ಮುಂದೆ ಹೇಳ್ತೀನಿ ನಾವು ಒಂದೆರಡು ದೃಷ್ಟಾಂತಗಳು. ಆದ್ರಿಂದ ನಾವು ಎಷ್ಟು ಕೇರ್ಫುಲ್ ಆಗಿರ್ಬೇಕು. ಅದ್ರ ಜೊತೆಗೆ ಈ ವಾತ, ಪಿತ್ತ, ಕಫ, ವಯಸ್ಸು, ರೋಗ ರುಜಿನಗಳು ಹಿಂಡ್ತಾ ಇರುತ್ತೆ. ಆ ಸಮಯದಲ್ಲಿ ದೇವ್ರ ನೆನಪಲ್ಲಿ ಬರೋದಿಲ್ಲ. ಆದ್ದರಿಂದ ಇವ್ರಿಗೇನೋ ಕಷ್ಟ ಬಂದಾಗ ವೆಂಕಟರಮಣ ಅಷ್ಟೇ. ಅವ್ರಿಗೆ ಆ ಥರ ಇದ್ದಾಗ ಇನ್ಯಾರಿಗೆ ಬರುತ್ತೆ ಇಲ್ಲಿ? 3 ಜನದಲ್ಲಿ ಆ 3ನೇ ಅವನಿಗೆ ಬರೋದೇ ಡೌಟು. ಇನ್ನು 4ನೇ ಅವನು ಬಿಡ್ರಿ, ಆ ಒಂದು ಕ್ವಶನ್ನೇ ಇಲ್ಲ. ಯಾಕೆ ಅವನು ಪಾಸ್ ಆಗ್ಬಿಟ್ಟಿದ್ದಾನೆ, ಅವನ ಕೆಲಸ ಮುಗ್ದೋಗ್ಬಿಟ್ಟಿದೆ. ಅವನೇನು ಮತ್ತೆ ನೆನ್ಸ್ಕೊಳ್ಳಿ ಬಿಡ್ಲಿ, ಅದೇನು ತೊಂದರೆ ಇಲ್ವೇ ಇಲ್ಲ. ಯಾಕೆ ಅವನಿಗೂ ದೇವ್ರಿಗೂ ವ್ಯತ್ಯಾಸನೇ ಇಲ್ಲ. ನೆನ್ನೆ ಹೇಳಿದ್ವಿ, ಮೊನ್ನೆ ಅದಕ್ಕಿಂತ ಹಿಂದೆ 7ನೇ ಅಧ್ಯಾಯದಲ್ಲಿ. ಇದು ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸಂಸಾರದ ಭಾರದಿಂದ ಕುಸ್ತಿರ್ತಾರೆ ಸಾಯೋವಾಗ. ಮತ್ತೆ ಮೈ ಕೈಗಳಲ್ಲಿ ಮನಸ್ಸಿನಲ್ಲಿ ಸೊಡ್ಲ ಬಿದ್ದಿರುತ್ತೆ. ಮತ್ತೊಂದು ಭಯ ಬೇರೆ ಆವರಿಸ್ಕೊಂಡಿರುತ್ತೆ. ಏನಂತ? ನನ್ನ ಮಕ್ಕಳಿಗೆ ಏನಾಗುತ್ತೋ, ನಮ್ಮ ಮೊಮ್ಮಕ್ಕಳಿಗೆ ಏನಾಗುತ್ತೋ. ಇದು ಸಾಯೋವಾಗ ಈ ಒಂದು ರೋಗ, ಅವು ಅಯ್ಯೋ, 1-2 ಸಂಸಾರ ತಾಪತ್ರೆಗಳು 100 ಇರುತ್ತೆ. ಹೀಗೆ ದಿಗಿಲಿನಲ್ಲಿರ್ತಾರೆ, ಭಯದಲ್ಲಿರ್ತಾರೆ, ಬೇನೆಗಳಿಂದ ಬಿದ್ದು ನರಳ್ತಾ ಇರ್ತಾರೆ. ಅವರು ನಾರಾಯಣ ಅಂತ ಒಂದು ಶಬ್ದವೊಂದನ್ನು ಗಟ್ಟಿಯಾಗಿ ಉಚ್ಚರಿಸಿದ ಮಾತ್ರದಿಂದ ದುಃಖಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ, ಸುಖಿಗಳಾಗ್ಬಿಡ್ತಾರೆ ಅಂತ ಬಲ್ಲವರು ಹೇಳ್ತಾರೆ. ಅದಕ್ಕೋಸ್ಕರ ಅಂಥ ಕಾಲದಲ್ಲಿ ಈ ಅನರ್ಥ ಪರಂಪರೆ ಎಲ್ಲ ನಮ್ಮ ಮುಂದೆ ಬಂದು ನಮ್ಮನ್ನ ಬೆದರಿಸ್ತಾ ಇರುತ್ತೆ. ನೀವು ಬೇಡ ಅಂತಂದ್ರೆ ಬರುತ್ತೆ. ಯಾಕೆ ಅಂತಂದ್ರೆ ಎಲ್ರಿಗೂ ಇದು ಸಹಜ. ಅದರಿಂದ ಹೀಗಿರುವಾಗ ಪರಮಾತ್ಮನ ಸ್ಮರಣೆ ಮಾಡ್ರಿ ಅಂದ್ರೆ ಹೆಂಗ್ ಮಾಡೋದು ಸ್ವಾಮಿ? ಅರ್ಥಾರ್ಥಿಗಳು, ಮನಸ್ಸಿನ ಸೋಲುಗಳು, ಅಂಜಿಕೆಗಳು, ರೋಗ ರುಜನಗಳು, ಇವೆಲ್ಲ ಅನಾತ್ಮವಾದ ವಿಷಯಗಳ ಚಿಂತನೆಯಲ್ಲೇ ಮನಸ್ಸು ಮುಳುಗಿರುತ್ತೆ. ಅನಾತ್ಮ ಬೇಡದೆ ಪರಮಾತ್ಮನ ಬಿಟ್ಟು ಎಲ್ಲ ಅನಾತ್ಮ ಅಂದ್ರೆ ಅವು ನಿಜವಾಗ್ಲೂ ಇಲ್ಲದೆ ಇರೋದು, ಅದನ್ನೇ ಚಿಂತನೆ ಮಾಡ್ತಾ ಇರೋದು. 3 ಅನಾತ್ಮ, ಆತ್ಮ ಯಾವುದು? ವಿವೇಕದಿಂದ ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ನಾನು ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಬ್ರಹ್ಮ ಸತ್ಯ, ಮಿಕ್ಕಿರೋದೆಲ್ಲ ಅನಾತ್ಮ, ಮಿಥ್ಯ. ಇದನ್ನ ನೆನ್ಸ್ಕೊಂಡ್ರೆ ಬ್ರಹ್ಮ ಒಂದೇ ಇರೋದು, ಮಿಕ್ಕಿರೋದು ನೀವೇನ್ ಮಾಡಿದ್ರು ವೇಸ್ಟ್. ಹಿಂಗೆ ನಾವು ಚಿಂತನೆ ಮಾಡ್ಕೋಬೇಕು ಮೊದಲೇ. ಇವಕ್ಕೆಲ್ಲವೂ ಅನಾತ್ಮದ ವಿಷಯಗಳ ಚಿಂತನೆಯೇ ಮೂಲ. ಅನಾತ್ಮ ಪರಮಾತ್ಮನ ಬಿಟ್ಟು ಮತ್ತೆ ಯಾವುದನ್ನು ಮನಸ್ಸಿಗೆ ತಂದುಕೊಳ್ಬಾರ್ದು. ಅದು ಯುಕ್ತವೇ ಆಗಿರುತ್ತೆ, ಬರ್ಬೇಕಲ್ಲ. ಆದ್ದರಿಂದ ಪರಮಾತ್ಮನನ್ನೇ ಚಿಂತಿಸಬೇಕು, ಮತ್ತೆ ಏನನ್ನು ಚಿಂತಿಸಬಾರದು. ಸಾಯೋವರೆಗೂ ಹೀಗೆ ಚಿಂತಿಸ್ತಾ ಇರಬೇಕು ಅಂತ ಬ್ರಹ್ಮಸೂತ್ರದಲ್ಲೂ ಹೇಳಿದೆ. ನೋಡ್ರಿ, ಬ್ರಹ್ಮಸೂತ್ರದ ಬಾದರಾಯಣ್, ಇದು ಸೂತ್ರ ಭಾಷ್ಯ, ಸಾರಿ ಇದು ಸ್ಮೃತಿ. ಅಂದ್ರೆ ಬಾದರಾಯಣರಲ್ಲಿ ಹೇಳಿದ್ದಾರೆ ಅಂದ್ರೆ ಉಪನಿಷತ್ಗಳಲ್ಲೂ ವೇದಗಳ ಕೊನೆ ಭಾಗದಲ್ಲೂ ಹೇಳಿರುತ್ತೆ. ಅದು ಸ್ಮೃತಿ ಆದ್ರೆ ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಉಪನಿಷತ್ತು, ಭಗವದ್ಗೀತೆ ನಥಿಂಗ್ ಬಟ್ ವೇದಗಳ ಸಾರ. ಅದರನ್ನೇ ಸೂತ್ರ ಭಾಷೆಯಲ್ಲಿ ಜಡ್ಜ್ಮೆಂಟ್ ಡಿಸೈಡ್ ಮಾಡೋದು. ನೋಡ್ರಿ, ಅದು ಹೇಳ್ಬಿಡಿ. ಇಲ್ಲಿ ಅಂತಕಾಲದಲ್ಲಿ ಚ ಮಾಮೇವ ಸ್ಮರಣ್ ಎಂಬ ವಾಕ್ಯದಿಂದ ತಿಳಿಸಿರುತ್ತೆ. ಮಾಮೇವ ಸ್ಮರಣ್, ಅಂತಕಾಲೇ ಚ ಮಾಮೇವ ಸ್ಮರಣ್. ಮೊದಲನೇ ಶ್ಲೋಕದಲ್ಲಿ ಹೇಳಿದ್ನಲ್ಲ, ಶ್ಲೋಕ 5ನೇದ್ರಲ್ಲಿ ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ. ಈ ಕಲೇಬರ ಬಿಡೋ ಅಷ್ಟೊತ್ತಿಗೆ ಅವಾಗ ಅಂತ್ಯಕಾಲದಲ್ಲಿ ಅದನ್ನೇ ಮಾಡ್ಬೇಕು ಎಂಬ ವಾಕ್ಯದಿಂದ ತಿಳಿಬರುತ್ತೆ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಗೆ ತಂದುಕೊಂಡಿದ್ದಕ್ಕೆ ಉದಾಹರಣೆಗಳು ಕೊಡ್ತಾರೆ. ಅಜಮಿಳನ ಕಥೆ ಫೇಮಸ್ ಪುರಾಣಗಳಲ್ಲಿ, ಹರಕಥೆಗಳಲ್ಲಿ ಇದನ್ನು ಹೇಳ್ತಾ ಇರ್ತಾರೆ ಅಲ್ವಾ. ಅಜಮಿಳನ ಕಥೆ ಎಲ್ರಿಗೂ ಗೊತ್ತಿರ್ಬೇಕಾದ್ರೆ ಇನ್ನೊಂದ್ಸಾರಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಮನಸ್ಸು ನಾಟುತ್ತೆ. ಇದನ್ನೇ ಹೇಳಿದ್ದು. ಅಜಮಿಳ ಯಾರು? ಪುರಾಣದಲ್ಲಿ ಒಬ್ಬ. ಅವನು ಹೆಂಡತಿ ಮಕ್ಕಳನ್ನ ಬಿಟ್ಟು ಸನ್ಯಾಸಿಯಾಗಿ ನಾನು ಇರ್ತೀನಿ ಅಂತ ಹೇಳಿ ಕಾಡಿಗೆ ಬಂದು 3 ಹೊತ್ತು ದೇವ್ರ ಚಿಂತನೆ ಮಾಡಕ್ ಬಂದವನು ಸ್ವಾಮಿ. ಅಲ್ಲೆಲ್ಲ ಬಿಟ್ಟಿದ್ದವನು. ಅವನು ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಗೊತ್ತು, ವೈರಾಗ್ಯ ಇತ್ತು, ಎಲ್ಲ ಬಿಟ್ಟ ಬಂದ. ಏನಾಯ್ತು ನೋಡ್ರಿ,
ಕೊನೆಗೆ ಇಲ್ಲಿ ಬಂದು ಅವನು ಧ್ಯಾನ ಮಾಡ್ತಾ ಇದ್ರೆ, ಇದೇ ಚಿಂತನೆ ಮಾಡ್ತಾ ಇದ್ರೆ, ಯಾರೋ ವೇಶ್ಯೆಯ ಸಂಬಂಧ ಆಗಿ ವೇಶ್ಯೆಗೆ ಮರಳಾಗಿ ಮತ್ತೆ ಸಂಸಾರ ಮಾಡಿ ಅವನಿಗಲ್ಲಿ 3 ಜನ ಮಕ್ಕಳು ಹುಟ್ಟಿರ್ತಾರೆ. ಇವನ್ ಕತೆ ಕೊನೆಗೇನಾಗುತ್ತೆ, ಇವನು ಹಿಂದೆ ಇಷ್ಟೆಲ್ಲ ಸಾಧನೆ ಮಾಡಿದ್ನಲ್ಲ, ಅದಕ್ಕೆ ಇನ್ನು ಸಾಯೋ ಸಮಯದಲ್ಲಿ ಯಮದೂತರ ದರ್ಶನ ಆಯ್ತಂತೆ. ಕರ್ಗಾಕೊಂಡ ಬಟ್ಟೆ, ಈ ಕೊಂಬು ಗಿಂಬು ಏನೇನ ಅವೆಲ್ಲ ಅವ್ರದ್ದೇನು, ಅವ್ರು ಕಂಡಿದ ತಕ್ಷಣ ಇವನಿಗೆ ಭಯ ಆಗೋಯ್ತಂತೆ. ಕೇಳಿದ್ದಷ್ಟೇ, ನೋಡಿರ್ಲಿಲ್ಲ. ಅವ್ರ ದರ್ಶನ ಆಗೋಯ್ತು. ಆಗಿದ ತಕ್ಷಣ ಇವನು ನಾರಾಯಣ ಅಂತಂದ. ಇಮಿಡಿಯೇಟ್ ಆಗಿ ಅವರು ಹೋಗ್ಬಿಟ್ಟಿದ್ದೆ ನಾರಾಯಣನ ದೂತರು ಬರಕ್ ಶುರು. ಇವನಿಗೆಲ್ಲ ಅದು ಗೊತ್ತಾಗ್ತಾ ಇತ್ತು. ಯಾಕೆ ಗೊತ್ತಾಯ್ತು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ಇವನಿಗೆ ಇವೆಲ್ಲ ಗೊತ್ತಾಗಕ್ಕೆ ಶುರುವಾಯಿತು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರು ಏನಮ್ಮ ಪ್ರತಿಭಾ ಅಥವಾ ವಿಶಾಲ ಅವರು, ಮೀನಮ್ಮ, ಹೇಗೆ ಗೊತ್ತಾಯ್ತು ಇವನಿಗೆ? ಎಲ್ರಿಗೂ ಗೊತ್ತಾಗಲ್ವಲ್ಲ. ಇವನಿಗೆ ಅಂತಃಕರಣ ಶುದ್ಧವಾಗಿರುತ್ತಲ್ಲ ಸರ್, ಅದರಿಂದ ಗೊತ್ತಾಗುತ್ತೆ ಸರ್. ಪೂರ್ತಿ ಶುದ್ಧವಾಗದೆ ಇದ್ರು ಹೋಗ್ಲಿ, ಅವನು ಇಷ್ಟು ವರ್ಷಗಳು ದೇವರನ್ನ ನೆನ್ಕೊಂಡು ಜೀವನ ಮಾಡಿದ್ನಲ್ಲ, ಆ ಸಂಸ್ಕಾರ ಎಲ್ಲೂ ಹೋಗಲ್ಲ. ಒಳ್ಳೆ ಸಂಸ್ಕಾರ ಕೂಡ ಹಾಕೊಂಡಿದ್ದ. ಮಧ್ಯದಲ್ಲಿ ಈ ತರ ನಮ್ಮನ್ನ ಕೆಡವುತ್ತೆ, ಎಲ್ರಿಗೂ ಆಗುತ್ತೆ. ವಿಶ್ವಾಮಿತ್ರ ಬಿದ್ದ, ಅದನ್ನೇ ನಾನು ಎಷ್ಟೋ ಸರಿ ಹೇಳೋದು. ಅವನು ತ್ರಿಶಂಕು ಸ್ವರ್ಗವನ್ನ ಸೃಷ್ಟಿ ಮಾಡಿ ಕಳ್ಕೊಂಡ 10,000 ಅವನ ಸಾಧನೆ ಫಲವನ್ನ, ಮತ್ತೆ ಮೇನ್ಕೇಕ್ ಸೋತ, ಮತ್ತೆ 100 ಜನ ಮಕ್ಕಳು ಗುರುಗಳ ಮಕ್ಕಳನ್ನ ಸುಟ್ಟು, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅವನು ಮುಕ್ತನಾಗಿದ್ದು. ಎಷ್ಟು ಕಡೆ ಎಡುತ್ತೀವಿ ಅನ್ನೋದಕ್ಕೆ ಕೇಳಿದ್ ಬಿಡಬಾರ್ದು. ಎಷ್ಟೇ ಎಡವ್ರಿ, ಸಾಧನೆ ಬಿಡಬಾರ್ದು. ಅವನು ಬಿಟ್ಟಿರಲಿಲ್ಲ. ಆಯ್ತು, ಏನು ಆಯ್ತು. ಕೊನೆಗೆ ಅಲ್ಲಿಗೆ ಅವನಿಗೆ ಗೊತ್ತಾಗೋಯ್ತು. ಕೊನೆಗೆ ಅವನಿಗೆ ಅನ್ನಿಸ್ತು, ಅವನಿಗೆ ಆ ಪರಮಾತ್ಮನ ಮೇಲೆ ಎಂಥ ಕರುಣನಪ್ಪ, ನಿಜವಾಗ್ಲೂ ನಾನು ನೀನು ಕರೀಲಿಲ್ಲ ಕಣೋ ಭಗವಂತ. ನನಗೆ ಗೊತ್ತು, ನನ್ನ ಮನಸ್ಸು ನಾನು ಕರೆದಿದ್ದು ನನ್ನ ಮಗನ ನಾರಾಯಣ ಅಂತ ಹೆಸರಿಟ್ಟಿದ್ದ, ಅದು ಕಣ ಬರ್ತಿತ್ತು. ಆದರೂ ಕೂಡ ನೀನ್ ಬಂದಿಯಲ್ಲ, ನನ್ನ ಮನಸ್ಸಿನಲ್ಲಿ ಏನೇ ಇರಲಿ, ನನ್ನ ಬಾಯಿನಲ್ಲಿ ನಾರಾಯಣ ಅಂತ ಬಂದಿದ್ದಕ್ಕೆ ನೀನು ಬಂದಿಯಲ್ಲ, ಎಷ್ಟು ಗ್ರೇಟು ನೀನು. ಇದು ನನ್ನ ಜೀವನ ವ್ಯರ್ಥ ಮಾಡ್ಕೋಬಾರ್ದು ಅಂತ ಹೇಳಿ ಅವನು ಡಿಸೈಡ್ ಮಾಡಿ ಕೊನೆಗೆ ಒಂದು ಸಾಧನೆ ಮಾಡಿ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಇದು ಅಜಮಿಳನ ಕಥೆ. ಹೇಗಿದೆ ನೋಡ್ರಿ. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವನು ಅಷ್ಟು ಮಾಡಿ ಕೊನೆಗೆ ಅವನಿಗೆ ನಾರಾಯಣನ ಮಗನ ದೇವ್ರ ನೆನಪು ಬರಲಿಲ್ಲ ಅಂದದಕ್ಕೆ ಹೇಳಿದ್ರು. ಮಗನ್ ನೆನೆಸ್ಕೊಂಡು ಈ ಒಂದು ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ದೇವ್ರ ಹೆಸರುಗಳು ಇಡ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು. ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಕೇಶವ, ಮಾಧವ, ಹರಿ, ಹಿಂಗೆಲ್ಲ ಇಡ್ತಾ ಇದ್ರು. ಈ ನಮ್ಮ ಹಿರಿಯರು ದೊಡ್ಡ ಮುಂದೆ ಹೆಸರುಗಳು ಬರ್ತೀನಿ, ಹಳೇದು ಯಾವ ಇವ್ರು ಇಡಕ್ಕೆ ಶುರು ಮಾಡಿದ್ರಪ್ಪ. ಏನಂತ? ಪಿಂಕಿ, ಕೆಂಪಿ, ರೆಡ್ಡಿ, ರೆಡಿ, ಬಾಟು, ಬುನ್ನಿ. ನಮ್ಮೂರಿನಲ್ಲಿ ಡಾಕ್ಟರ್ ಹೆಸರಿಟ್ಟಿದ್ರು. ಬಾಟು, ಬುನ್ನಿ, ಆಮೇಲೆ ಬಿದ್ದು, ಇಂಥವು. ಮತ್ತೇನಾಗುತ್ತೆ? ಸಾಯುವಾಗ ನಮ್ಗೆ ಅವ್ರ ನೆನಪು ಬರುತ್ತೆ. ಅದು ಏನು ಅದೃಷ್ಟನೋ. ನಾಯಿಗಳಿಗೆ ರಾಜ, ರಾಣಿ, ರಾಮ, ಕೃಷ್ಣ, ಸೀತಾ ಹಿಂಗೆ ಹೆಸರು. ನಮ್ಮನೆ ಬೀದಿಯಲ್ಲಿ ಇದ್ದಿದ್ರೆ ನಾಯಿಗೆ ಒಂದಕ್ಕೆ ರಾಮ ಅಂತ, ಇನ್ನೊಂದಕ್ಕೂ ಸೀತಾ ಅಂತ. ನೋಡ್ರಿ, ಪ್ರಾಣಿಗಳಿಗೆ ಅದೇನು ಅದೃಷ್ಟನೋ. ಅವುಗಳಿಗೆ ದೇವರ ಹೆಸರು, ಮನುಷ್ಯರಿಗೆ ನಾಯಿಗಳ ಹೆಸರು, ಪ್ರಾಣಿಗಳ ಹೆಸರು. ಎಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ ಇವಾಗ. ಇನ್ ದೇವ್ರ ನೆನಪು ಬಂದ್ರು, ಅಟ್ಲೀಸ್ಟ್ ಮಕ್ಕಳ ನೆನಪು ಬಂದ್ರೆ ದೇವ್ರ ನೆನ್ಸ್ಕೊಳ್ಳಿ ಹಂಗಾದ್ರು ಅಂತ ನಮ್ಮ ಹಿರಿಯರು ಹೇಳಿದ್ರೆ ನಾವು ತುಂಬಾ ಬುದ್ಧಿವಂತ. ನಮ್ಮಪ್ಪ BSc, ನಾನು MSc. ಏನ್ ಮಾಡ್ತೀರಪ್ಪ, ಹಿಂಗ್ ಬಂದು ಕೂತ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸ್ವಾಮಿಗಳು ಹೇಳ್ತಾರೆ, ಏನ್ ಸ್ವಾಮಿ ನೀವೇನು ದೊಡ್ಡ ಪುರಾಣದ ಕತೆ ಹೇಳ್ಬಿಟ್ರೆ ಈ ಕಲಿಯುಗದಲ್ಲಿ ಯಾವಾಗ ಮಾಡ್ತಾನೆ ಸ್ವಾಮಿ? ನಂಗೆ ಯಾವನಿದ್ದಾನೆ ಇದಾರಪ್ಪ, ನನಗೆ ಗೊತ್ತು ಅಂತ ಸ್ವಾಮಿಗಳು ಅವ್ರಿಗೆ ಗೊತ್ತಿರೋ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಒಬ್ರು ಹತ್ತಿರದ ನೆಂಟರು, ಅವರು ವೀರಬಸವಯ್ಯನವರು ಅಂತ ಅವ್ರ ಹೆಸರು ಕೂಡ ಹೇಳ್ತಾರೆ. ಅವ್ರ ಹೆಂಡತಿಗೆ ಸಾವು ಹತ್ರ ಬಂತು. ಯಾವುದೋ ಸಾಂಕ್ರಾಮಿಕ ರೋಗ ಬಂದಿತ್ತು. ಆಗಿನ ಕಾಲದಲ್ಲಿ TB ಗೀಬಿ ಏನೋ ಇತ್ತಲ್ಲ, ಕಾಲರಾ, ಪ್ಲೇಗು, ಟೈಫಾಯ್ಡ್ ಎಂಥದ್ದೇನೋ. ಅದು ಬಂದು ಚಿಹ್ನೆಗಳು ಕಾಣಿಸ್ಕೊಂಡು ಅವರು ಸಾಯೋದು ಗ್ಯಾರಂಟಿ ಆಯಿತು. ಆಕೆ ಏನು ಮಾಡೋದು ಗೊತ್ತಾ? ಸಾಯೋ ಸಮಯದಲ್ಲಿ ಯಾರಾದರೂ ಅಳ್ತಾ ಇದ್ದವ್ರನ್ನ ಹೇಳಿದ್ಲಂತೆ, ನೀವು ನನ್ನ ಮುಂದೆ ಅಳ್ಬೇಡ್ರಿ, ಹೋಗಿ
ಗರುಡ ಪುರಾಣದಲ್ಲಿ ಇದು ಹೇಳ್ತಾರೆ ಸ್ವಾಮಿ. ಸಾಯುವಾಗ ಇವರು ಯಾರು ಸಾಯ್ತಾರೋ ನರಕಕ್ಕೆ ಹೋಗ್ತಾರಂತೆ, ಅದು ಯಾಕೋ ಗೊತ್ತಿಲ್ಲ. ಹಾಗೆ ಬರ್ತಿದ್ದಾರೆ, ನಾನು ಬರ್ಕೊಂಡಿದ್ದೇನೆ, ನನ್ನ ಗರುಡ ಪುರಾಣ ಕೂಡ ಓದಿದ್ದೆ ಒಂದೆರಡು ಸಲ. ಅಲ್ಲಿಗೆ ಹಾಗೆ ಅದಕ್ಕೆ ಅವಳು ಕಳಿಸ್ಬಿಟ್ಲಂತೆ. ಕಳಿಸ್ಬಿಟ್ಟಿದ್ದೆ ಇಲ್ಲಿ ಆ ಕಡೆ ಈ ಕಡೆ ಒಂದಿಬ್ಬರು ಮೂವರು ಜಂಗಮರನ್ನು ಇಟ್ಕೊಂಡ್ರಂತೆ. ನಾನು ನನ್ನ ಕೈನಲ್ಲಿ ಆದಷ್ಟು ಓಂ ನಮಃ ಶಿವ ಹೇಳ್ತಾ ಇರ್ತೇನೆ. ನನಗೆ ಕೊನೆಗೆ ಎಲ್ಲಿ ನನ್ನ ಇದು ನಿಂತು ಹೋಗುತ್ತೋ, ನನ್ನ ಮಾತೋ ಗೀತೋ ಪ್ರಜ್ಞೆ ಗಿಜ್ಞೆ ನೀವು ಹೇಳಕ್ ಶುರು ಮಾಡ್ರಿ, ನನ್ನ ಕಿವಿಗೆ ಬೀಳ್ತಾ ಇರಲಿ ಕೊನೆಯವರೆಗೂ ಅಂತ ಹೇಳಿದ್ದೆ. ಅವಳು ಹೇಳ್ತಾ ಇದ್ಲಂತೆ. ಕೊನೆಗೆ ಅವ್ರನ್ನು ನಿಲ್ಸ್ಕೊಂಡು ಹೇಳ್ಸ್ಕೊಂತಾ ಇದ್ಲು. ಈಗ ಪ್ರಾಣ ಬಿಟ್ಲಪ್ಪ ಅವಳು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕೊನೆಗೂ ಅವಳು ಪರಮೇಶ್ವರನ ಚಿಂತನೆಯಲ್ಲಿ ಚಿಂತಿಸ್ತಾ ದೇಹವನ್ನು ಬಿಟ್ಲು. ಇಂಥ ಉದಾಹರಣೆಗಳು ಅಲ್ಲಲ್ಲಿ ಇರುತ್ತೆ, ಇರೋದಿಲ್ಲ ಅಂತ ಅಲ್ಲ. ಸ್ವಾಮಿಗಳು ಹೇಳ್ತಾರೆ, ರಾತ್ರಿ ಮಲ್ಕೊಳ್ಳುವಾಗ ಒಳ್ಳೆ ಯೋಚನೆ ಮಾಡ್ಕೊಂಡು ಮಲ್ಕೊಳ್ರಿ, ಬೆಳಿಗ್ಗೆ ಎದ್ರೆ ಅಂಥದ್ದೇ ಬರುತ್ತೆ. ನೀವು ಏನು ಯೋಚನೆ ಮಾಡಿರ್ತಾರೋ ಕೆಲವು ಸಾರಿ ಕನಸಿನಲ್ಲದೇ ಬರುತ್ತೆ. ಅಥವಾ ಹಾಗೆ ನೋಡ್ರಿ, ಮಲ್ಕೊಳ್ಳೋ ದೇವದ ಪಿಕ್ಚರ್ ನೋಡ್ರಿ, ಅದೇ ಬರುತ್ತೆ. ಬೆಳಿಗ್ಗೆ ಎದ್ಮೇಲೆ ನೋಡ್ರಿ, ನೀವು ಚೆಕ್ ಮಾಡ್ಕೊಳ್ರಿ. ಮಲ್ಕೊಳ್ಳೋದು ಅನ್ನೋದೊಂದು ಸಾವು, ಎದ್ದಿದ್ದು ಅಂತಂದ್ರೆ ಜನ್ಮ. ಅದಕ್ಕೆ ನೀವು ಮಲ್ಕೊಳ್ಳುವಾಗ ನೀವು ಹಾಗೆ ಸಾಯುವಾಗ ಏನು ನೆನಪು ಬಂತು ಅದಕ್ಕೆ ತಕ್ಕಂತೆ ಜನ್ಮ ಅಂತ ಹೇಳ್ತಾ ಇರೋದು. ಹಾಗೆ ಯಾರು ಸಾಯೋ ಸಮಯದಲ್ಲಿ ಭಗವಂತನ ನೆನ್ಸ್ಕೊಂಡು ಪ್ರಾಣ ಬಿಡ್ತಾರೋ ಅವರು ಆ ಲೋಕದಲ್ಲೂ ಹೋಗಿದ್ದೆ ಒಳ್ಳೆ ಇದನ್ನ ಪುಣ್ಯವನ್ನ ಅನುಭವಿಸ್ತಾರಂತೆ. ಮತ್ತೆ ಹುಟ್ಟು ಬಂದರೂ ಕೂಡ ಒಳ್ಳೆ ಜನ್ಮದಲ್ಲಿ ಹೋಗ್ತಾರೆ, ಗ್ಯಾರಂಟಿ. ಭಗವಂತ ಇದಕ್ಕೆ ಪ್ರಾಮಿಸರಿ ನೋಡ್ಕೊಳ್ತಾನೆ. ಇಷ್ಟೇ ಅಲ್ಲ, ಸಾಯುವ ಕಾಲದಲ್ಲಿರುವ ಮನಸ್ಸಿನ ಸ್ಥಿತಿಯಿಂದಲೇ ಮುಂದಿನ ಗತಿಯನ್ನ ನಿರ್ಣಯಿಸಬೇಕಾಗಿರುವುದರಿಂದ ಇಲ್ಲಿ ನಾನು ಇನ್ನೊಂದೆರಡು ಮೂರು ಎಕ್ಸಾಂಪಲ್ಸ್ ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೇನೆ. ಸಾಯೋ ಸಮಯದಲ್ಲಿ ಏನೇನಾಯ್ತು ಅಂತ ಇದನ್ನ ನಮಗ್ ಭಗವತ್ಪಾದರು ಹೇಳಿದರು. ಇಲ್ಲಿ ಒಬ್ಬರು ಸನ್ಯಾಸಿಗಳು, ಅವರು ಹೀಗೆ ಏನೋ ಕಾಯಿಲೆಗಳು ಬಂತು, ವಾಸಿ ಆಗಲಿಲ್ಲ. ಅವಾಗ ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆ ಇರಲಿಲ್ಲ, ದೊಡ್ಡ ಆಸ್ಪತ್ರೆಗಳು ಇರಲಿಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನನ್ನ ಪೇಷಂಟ್ ಕೂಡ ಒಬ್ಬನ ಅಲ್ಲಿಗೆ ಹೋಗಿದ್ದ, ಬೆಂಗಳೂರಿಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡ್ ಬಂದ. ಈಗಲೇ ಇಲ್ಲಿ ಇಷ್ಟು ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆಗಳಾಗಿರೋದು. ಕೊನೆಗೆ ಏನಾಯ್ತು, ಸುಮ್ಮನೆ ನರ್ಸಿಂಗ್ ಹೋಮ್ಗಳು ಇರ್ತಾ ಇತ್ತು, ಎಲ್ಲ ಚಿಕ್ಕ ಚಿಕ್ಕ ನರ್ಸಿಂಗ್ ಹೋಮ್ಗಳು, ದೊಡ್ಡ ನರ್ಸಿಂಗ್ ಹೋಮ್ಗಳು ಅವೆಲ್ಲ ಇರ್ತಾ ಇರಲಿಲ್ಲ. ಕೊನೆಗೆ ಏನಾಯ್ತು, ಅವರು ವೆಲ್ಲೂರಿಗೆ ಕರ್ಕೊಂಡು ಹೋದ್ರು, ತೋರಿಸಿದ್ರು. ಅವ್ರು ಹೇಳಿದ್ರು, ಸ್ವಾಮಿ ಏನು ಮಾಡೋಕ್ಕಾಗಲ್ಲ, ಎಷ್ಟು ದಿನ ಇದ್ರೆ ಎಷ್ಟು ದಿನ ಕರ್ಕೊಂಡು ಹೋಗ್ಲಿ. ವೆಲ್ಲೂರಿನಿಂದ ಕಾರ್ನಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ ಸನ್ಯಾಸಿಗಳು. ನೋಡ್ರಿ, ಬರ್ತಾ ಇದ್ದಾಗ ಮಧ್ಯದಲ್ಲಿ ಕಾರ್ನಲ್ಲಿ ಅವರು ಯೋಚನೆ ಮಾಡ್ಕೊಂಡ್ ಬಂದಿದ್ದು. ಅವ್ರು ಹೇಳ್ಕೊಂಡು ಬಂದ್ರಂತೆ ಆ ಕಡೆ ಈ ಕಡೆ ಇದ್ದ ಶಿಷ್ಯರಿಗೆ, ಅಲ್ಲಪ್ಪ ಇವಾಗ ಅಷ್ಟು ಜಮೀನಿದೆ, ಇಷ್ಟಿದೆ, ನಾನು ಹೋಗ್ಬಿಟ್ರೆ ಯಾವ್ದು ಏನಾಗುತ್ತೋ ಏನ್ ಕಥೆನೋ ಅಂತ ಅನ್ಕೊಂಡು ಕೊನೆಗೆ ಈ ಜಮೀನು ಗಿಮೀನು ಇವೆ ನೆನ್ಸ್ಕೊಂಡೆ ಪ್ರಾಣ ಬಿಟ್ರಂತೆ. ಸತ್ರಂತ ಹಂಗೆ, ದೇವ್ರು ನೆನಿಲಿಲ್ಲ. ಏನ್ ಹೇಳ್ತೀರಿ ಸ್ವಾಮಿ? ಸನ್ಯಾಸ ದೀಕ್ಷೆ ತಗೊಂಡು 3 ಹೊತ್ತು ಪರಮಾತ್ಮನ್ ನೆನಿಬೇಕು ಅಂತ ಬಂದವ್ರ ಕತೆ. ಕೊನೆಗೆ ಅವ್ರ ಆಶ್ರಮದಲ್ಲೋ ಇನ್ನೆಲ್ಲೋ ಬೇರೆ ಆಶ್ರಮದಲ್ಲಿ ಯಾರೋ ಒಬ್ಬ ಹುಡುಗ, 12 ವರ್ಷದ ಹುಡುಗ, ಅವನು ಇದ್ನಂತೆ. ಅವನಿಗೂ ಏನೋ ಕಾಯಿಲೆ ಬಂದು ಸಾಯೋ ಥರ ಆದಾಗ ಅವನು ಗುಡಿಸ್ತಾ ಇದ್ನಂತೆ ಅಲ್ಲಿ ದೇವಸ್ಥಾನ ಸುತ್ತಲೂ, ಆಶ್ರಮದಲ್ಲಿ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ. ಅವನು ಸಾಯೋವಾಗ ಓಂ ಅನ್ಕೊಂಡು ಪ್ರಾಣ ಬಿಟ್ಟಂತೆ. ಲೆಕ್ಕ ಹಾಕೊಳ್ರೆ ಸ್ವಾಮಿಗಳು ಸನ್ಯಾಸಿ ಬಟ್ಟೆ, ಅದಕ್ಕೆ ಅದೆಲ್ಲ ಮುಖ್ಯ. ಯಾರು ಹೇಗ್ ಬಂತು ಅದು ಮುಖ್ಯ. ಇಲ್ಲಿ ನೋಡ್ರಿ, ಅವನ ಮುಂದಕ್ಕೆ ಮನುಷ್ಯ ಜನ್ಮ ಗ್ಯಾರಂಟಿ. ಇವ್ರಿಗೆ ಏನ್ ಜನ್ಮ ಬರುತ್ತೆ? ಇವ್ರು ಏನ್ ನೆನ್ಸ್ಕೊಂತಾ ಇದ್ದಾರೆ? ಅನಾತ್ಮವನ್ನು ನೆನ್ಸ್ಕೊಂತಾ ಇದ್ದಾರೆ. ಇವ್ರು ಸನ್ಯಾಸಿಗಳಾಗಿರ್ಬೋದು, ಬಟ್ಟೆ ಹಾಕೊಂಡ್ಬಿಟ್ರೆ ಏನಲ್ಲ, ಇಷ್ಟು ವ್ಯತ್ಯಾಸ ಇದೆ ಅಂತಾರೆ. ಇನ್ನೂ ಒಂದು ದೃಷ್ಟಾಂತ ಕೊಟ್ಬಿಡ್ತೇನೆ. ಇಲ್ಲಿ ನಾವು ನೆನ್ಸ್ಕೋಬೇಕಾಗಿರೋದು ಎಲ್ಲ ಪುರಾಣಗಳಲ್ಲಿ ಹೇಳಿರೋದು. ಅಲ್ಲಿ ಮುಂದೆ ಹೇಳ್ತೀನಿ ಬಿಡಿ, ಅಲ್ಲಿ ಬಂದಾಗ. ಇಷ್ಟ ಆಯ್ತಾ? ಸಾಯುವ ಕಾಲದಲ್ಲಿರುವ ಮನಸ್ಸಿನ ಸ್ಥಿತಿಯಿಂದಲೇ ಮುಂದಿನ ಗತಿಯನ್ನ ನಿರ್ಣಯಿಸಬೇಕಾಗಿರುವುದರಿಂದ
ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಇರುವುದು ಒಂದು ಅನರ್ಘವಾದ ಆಸ್ತಿ ಇದ್ದಂಗೆ. ಚೆನ್ನಾಗಿ ತಿಳ್ಕೊಳ್ಳಿ, ಇದು ಆಸ್ತಿ ಇದ್ದಂಗೆ. ಇರ್ಲಿ, ಅಷ್ಟಾಯ್ತಲ್ಲ. ಅಂತಕಾಲದಲ್ಲಿ ಸ್ಮರಣೆಯು ಹೀಗೆ ಜೀವರುಗಳ ಮುಂದಿನ ಸ್ಥಿತಿಯನ್ನ ನಿರ್ಣಯಿಸುವುದೆಂಬುದು ಒಂದು ಸಾಮಾನ್ಯ ನಿಯಮ. ಇದು ಸಾಯುವಾಗ ನಮ್ಮ ಜಾತಕ ಬರೆಯೋದು ಸಾಯುವಾಗ ಹಿಂದೆ ಬರಿಬೋದು. ಮುಂದಿನ ಜನ್ಮದಲ್ಲಿ ಇಂದೇನು ಅಂತ ಜಾತಕ ಆವಾಗ ಬರಿಬೋದು. ರಾಮಕೃಷ್ಣ ಪರಮಹಂಸರು ಹೀಗೆ ಇವ್ರಿಗೆಲ್ಲ ಸ್ವಲ್ಪ ಈ ಕಡೆ ಇದ್ರು, ಅವ್ರಿಗೆ ಸ್ವಲ್ಪ ದಿವ್ಯ ದೃಷ್ಟಿನೇ ಇತ್ತು. ಆಗ ಅವರು ಅವರ ಕ್ಲೋಸ್ ನೆಂಟರೊಬ್ಬರು ಸಾಯ್ತಾ ಇದ್ದಾಗ ಪ್ರಾಣಗಳು ಎಲ್ಲಿಂದ ಹೋಯ್ತು, ಅದು ಮತ್ತೆ ಹೇಗಾಯಿತು, ಇವೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಮುಂದಿನ ಜನ್ಮನ ಹೇಗೆ ಡಿಸೈಡ್ ಮಾಡ್ತೀರಪ್ಪ? ಯಾರಿಗಾದ್ರೂ ಗೊತ್ತಾ? ಹೇಳ್ತೀರ ನೋಡೋಣ. ಪ್ರಾಣ ಹೋಗುವಾಗ ಇವನು ಮುಂದೆ ಮನುಷ್ಯನಾಗ್ತಾನ, ದೇವತೆಗಳಾಗ್ತಾನ, ಪ್ರಾಣಿ ಆಗ್ತಾನ? ಹೇಳ್ಬಿಡು, ಯಾರಿಗಾದ್ರೂ ಗೊತ್ತಾ ಹೆಂಗೆ ಅಂತ? ಪ್ರಾಣ ಹೋಗುವಾಗ ಅಲ್ಲಿ ಯಾರಾದ್ರೂ ಈ ವಿಚಾರಗಳು ಗೊತ್ತಿರೋರು ಇದ್ರೆ ಗೊತ್ತಾಗುತ್ತೆ. ನನಗೆ ಗೊತ್ತಾಗುತ್ತೆ. ಯಾವ ದ್ವಾರದಿಂದ ಪ್ರಾಣ ಹೋಯ್ತು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅದೋ ದ್ವಾರ, ಆ ತರ ಗೊತ್ತಾಗುತ್ತೆ. ಕರ್ಮೇಂದ್ರಿಯಗಳಿಂದ ಹೋದ್ರೆ ಏನಂತ ಅನ್ಬೇಕು? ಯಾವ ಜನ್ಮ ಬರುತ್ತೆ? ಪ್ರಾಣಿಗಳ ಜನ್ಮ. ಇಂದ್ರಿಯಗಳಿಂದ ಹೋದ್ರೆ, ಜ್ಞಾನೇಂದ್ರಿಯಗಳಿಂದ ಮನುಷ್ಯ ಜನ್ಮ. ದೇವತೆಗಳ ಜನ್ಮ ಬರ್ಬೇಕಾದ್ರೆ ಏನಮ್ಮ? ಸಹಸ್ರಾರ ಚಕ್ರದಿಂದ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಸಹಸ್ರಾರ ಚಕ್ರದಿಂದ ಪ್ರಾಣ ಹೋಗಿದೆ ಅಂತ? ನೆತ್ತಿಲ್ ಬೇದಸ್ಕೊಂಡೋದ್ರಿ ಅಂತ. ಬ್ರಹ್ಮಜ್ಞಾನಿಗಳಿಗೆ ಇಲ್ಲಿ ರಕ್ತ, ಬ್ರಹ್ಮಜ್ಞಾನಿಗಳಲ್ಲ, ಯಾರಿಗೆ ಇಲ್ಲಿಂದ ಹೋಗುತ್ತೋ ಅವ್ರಿಗೆ ರಕ್ತ ಬಂದಿರುತ್ತಂತೆ. ನಾನು ಯಾವುದೋ ನೋಡಿಲ್ಲ, ಎಲ್ಲ ಗುರುಗಳು ಹೇಳೋದು, ಶಾಸ್ತ್ರ ಹೇಳೋದು. ಅದಕ್ಕೆ ನಂಬಿಕೆ, ಶ್ರದ್ಧೆಯಿಂದ ನಂಬ್ಕೋಬೇಕು. ಅದಕ್ಕೆ ಸನ್ಯಾಸಿಗಳು ಸತ್ತಾಗ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರೆ, ಅಲ್ಲಿಂದ ಪ್ರಾಣ ಹೋಗ್ಲಿ ಅಂತ. ಅವರಿಗೆ ಕೆಳಗಿಂದ ಹೋಗಿರ್ಬೋದು, ಯಾರು ಗೊತ್ತು. ಈಗ ನೋಡ್ರಿ, ಆ ಸನ್ಯಾಸಿಗಳ ಕಾರ್ನಲ್ಲಿ ಬರುವಾಗ ಕೆಳಗಿಂದ ಹೋಗಿರುತ್ತೆ. ಹಿಂಗೆಲ್ಲ ಮಾಡ್ಕೊಂಡ್ರೆ ಇಂದ್ರಿಯಗಳಿಂದನೂ ಹೋಗ್ಲಿಲ್ಲ. ಆದ್ದರಿಂದ ಇಲ್ಲಿ ನಮಗೆ ಪ್ರಾಣ ಹೋದಾಗ ತುಂಬ ಜನಕ್ಕೆ, ನಾವು ಡಾಕ್ಟರ್ಗಳು ಪೇಷಂಟ್ ಹತ್ರ ಇರ್ತೀವಿ, ಯಾರಿಗೆ ಪ್ರಾಣ ಹೋದಾಗ ನಾನು ನೋಡಿದ್ದೀನಿ. ನನ್ನ ಒಂದು ಪೇಷಂಟ್, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸತ್ತೋಗ್ಬಿಟ್ಟ ಅವನು. ಆದಮೇಲೆ ಕೊನೆಗೆ ಬಾಯಿ ಅಂತ ತೆಕ್ಕೊಂತಿಂಗೆ, ಮನೆಯವ್ರು ಬಂದಿದ್ದೆ, ಬಾಯಿ ಮುಚ್ಚಿದ್ರು, ತಿರ್ಗಾದು ಅಂತ ತೆಕ್ಕೊಂತ, ತಿರ್ಗಾ ಮುಚ್ಚಿದ್ರು, ತಿರ್ಗಾ ತೆಕ್ಕೊಂತ. ಆವಾಗ ಏನು ಮಾಡಿದ್ರು, ತಂದು ಟವಲ್ ಸುತ್ತಬಿಟ್ರೆ. ಆವಾಗ ನಾನು ಅನ್ಕೊಂಡೆ, ಇವರು ಶವಕ್ಕೆ ಯಾಕೆ ಟವಲ್ ಸುತ್ತಾರೆ ಅಂದರೆ ಬಾಯಿ ಓಪನ್ ಆಗಬಾರ್ದು ಅಂತ ಇಲ್ಲಿ ಕಟ್ಟೋದು. ಹೇಗಿರುತ್ತೆ ನೋಡಿ, ಎಲ್ಲಿಂದ ಹೋಗಿದೆ ಪ್ರಾಣ? ಇವಾಗ ಬಾಯಿಯಿಂದ ಹೋಗಿದೆ. ಬಾಯಿ ಏನು? ಕರ್ಮೇಂದ್ರಿಯ. ಹೆಂಗಿರುತ್ತೆ? ನಾನು ಇವನ್ನೆಲ್ಲ ನೋಡಿದ್ದೀನಿ, ಬಾಯಿಂದ ಹೋಗಿರೋದು ನೋಡಿದ್ದೀನಿ. ಇನ್ನೊಂದು, ನಮಗೆ ಹತ್ತಿರದ ನೆಂಟರೊಬ್ಬರು ಹೋಗ್ಬಿಟ್ರು, ನಮ್ಮ ಮನೇಲೆ ಹೋಗ್ಬಿಟ್ರು. ಆಗ ಅವರು, ಇದು ಸ್ಪಷ್ಟವಾಗಿ ಗೊತ್ತು, ಅವರೊಂದು 3 ಇನ್ನೊಂದು ಸಾಯೋ ಸಮಯದಲ್ಲಿ ನಾವು ಎಷ್ಟೋ ಸಾರಿ ಪ್ರಜ್ಞೆ ಇರಲ್ಲ, ಕೋಮದಲ್ಲಿ ಇರ್ತೀವಿ, 2-3 ದಿವಸ ಪ್ರಜ್ಞೆ ಇರಲ್ಲ. ಮೊನ್ನೆ ನಮ್ಮ ಹತ್ತಿರದ ನೆಂಟರು ಹೋಗ್ಬಿಟ್ರು. ಮೀನಮ್ಮ, ಚಿತ್ರದುರ್ಗದಲ್ಲಿ ಇದ್ದಂಥ ನಮ್ಮ ಇವರು ಮನೋನ್ಮಣಿ ಅತ್ತಿಗೆ ಮೊನ್ನೆ 3 ದಿವಸದಿಂದ ಹೋಗ್ಬಿಟ್ರು, ನಮ್ಮ ಮಿಸಸ್ ಅವರ ಅಕ್ಕ. ಈಗ ಅವರು 2 ದಿವಸ ಪ್ರಜ್ಞೆ ಇರಲಿಲ್ಲ, ಹೋಗ್ಬಿಟ್ರು. ಅವ್ರ ಗಂಡಂದು ಬಾಡಿ ಹೋದಾಗ ಅವರು ಅನಾಟಮಿ ಡಿಪಾರ್ಟ್ಮೆಂಟಿಗೆ ದಾನ ಮಾಡಿಬಿಟ್ರು. ಇವ್ರದ್ದು ಮಾಡಲಿಲ್ವಂತೆ, ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಇರಲಿ, ಏನಾದರೂ ಇರಲಿ. ಈಗ ಸಾಯೋ ಸಮಯದಲ್ಲಿ ಪ್ರಜ್ಞೆನೇ ಇರಲ್ಲ, ಮತ್ತೇನು ಮಾಡ್ತೀರಾ? ಈಗ ಹೆಂಗೆ ಡಿಸೈಡ್ ಮಾಡ್ತೀರಾ? ಪ್ರಶ್ನೆ ನಾನು. ಅಂತ್ಯಕಾಲದಲ್ಲಿ ಪರಮಾತ್ಮ ಸ್ಮರಣೆ ಬರಬೇಕು. ಈಗ ಅವರು ಮೊದಲೇನೆ ಮೈಂಡ್ ಇಲ್ಲ ಅಲ್ಲಿ, ಸ್ಮರಣೆ ಏನು ಮಾಡ್ತಾರೆ? ಏನು ಮಾಡ್ತೀರಿ ಇವಾಗ? ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ತೀರಾ?
ಅದಕ್ಕೆ ಅವ್ರಿಗೆ ಪ್ರಜ್ಞೆ ಹೋಗಕ್ ಮೊದಲು ಮನಸ್ಸಿನ ದೇವ್ರ ನೆನಪು ಬಂದಿದ್ರೆ ಅದೇ ಗ್ಯಾರಂಟಿ. ಅದನ್ನು ಹಿಡ್ಕೋಬೇಕು. ಹೇಗಿದೆ ನೋಡ್ರಿ. ಹಾಗೆ ಕೊನೆಗೆ ನಮ್ಮ ಮನೇಲೆ ಒಬ್ರು ತುಂಬಾ ಹತ್ತಿರದ ನೆಂಟರು ಹೋಗ್ಬಿಟ್ರು. ಹೋದಾಗ ಏನ್ ಮಾಡಿದ್ವಿ, ಅವರು ಕೋಮಾದಲ್ಲಿ ಇದ್ರು. 1-2 ದಿವಸ ಪ್ರಜ್ಞೆ ಇಲ್ಲ. ಜೋರಾಗಿ ಹಿಂಗ್ ಜಿಟ್ಟಿದ್ರೆ ಮಕ ಹಿಂಗ್ ಸಿಂಡ್ರಿಸೋದೇನಾದ್ರೂ ಆಗ್ತಾ ಇತ್ತು. ಬಟ್ ಮಾತು ಗಿತ್ತು ಎಲ್ಲ ನಿಂತು ಹೋಗ್ಬಿಟ್ಟಿತ್ತು. ಏನೂ ಇಲ್ಲ, ಆರಾಮಾಗಿ ಸುಮ್ಮನೆ ಮಲಗಿರ್ತಾ ಇದ್ರು ಅಷ್ಟೆ. ಕೊನೆಗೆ ಏನಾಯ್ತು, ಅವ್ರಿಗೆ ಆವಾಗ ತಾನೇ ಇನ್ನು ಪ್ರಾಣ ಎದೆ ಉಸಿರು ಗ್ಯಾಸ್ಪಿಂಗ್ ರೆಸ್ಪಿರೇಷನ್ ಬಂದಿತ್ತು. ಕೊನೆಯ ಉಸಿರುಗಳು ಅಂತೀವಿ, ಇದನ್ನ ಗ್ಯಾಸ್ಪಿಂಗ್ ರೆಸ್ಪಿರೇಷನ್ ಅಂತೀವಿ. ಇದಕ್ಕೇನಂತಾರೆ ಕನ್ನಡದಲ್ಲಿ? ಮೇಲುಸಿರು. ಅದು ಬಂತು ಅಂದ್ರೆ ನಮಗ್ ಗೊತ್ತು, ಇನ್ನೊಂದು ಅರ್ಧ ಗಂಟೆ ಹೋಗ್ಬಿಡ್ತಾರೆ. ಬರ್ತಾ ಬರ್ತಾ ಈ ಉಸಿರು ಒಂದ್ಸಾರಿ ದೀರ್ಘವಾಗಿ ಎಳೆದು ಬಿಟ್ಬಿಡ್ತಾರೆ, ಆಗೋಯ್ತು. ಕೊನೆ ಉಸಿರು ಹೆಂಗ್ ಬರುತ್ತೆ ಗೊತ್ತಾ? ಹಿಂಗೆ ಮೊದ್ಲು ಹಿಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೇನ್ ಕಾನ್ಶಿಯಸ್ ಇರಲ್ಲ, ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರುತ್ತೆ. ತಿರ್ಗಾ ಇನ್ನೊಂದ್ಸಲ ಕೊನೆ ಒಂದು ಉಸಿರು ಇರುತ್ತೆ ನೋಡ್ರಿ, ಅದು ಸ್ಟಾಪ್, ನಿಂತೋಯ್ತು. ಲಾಸ್ಟ್ ಬ್ರೆತ್. ನಾವು ಯಾವಾಗ ಹೆಂಗ್ ಡಿಸೈಡ್ ಮಾಡ್ತೀವಿ? ಪಲ್ಸ್ ನೋಡಲ್ಲ, ಹಾರ್ಟ್ ನೋಡಲ್ಲ, ಸ್ಟೆಥೋಸ್ಕೋಪ್ ನಮಗೆ ಬೇಕಾಗಿಲ್ಲ. ಇದು ನಿಮ್ಗೆಲ್ರಿಗೂ ಹೇಳ್ಕೊಡ್ತೀನಿ, ಎಲ್ಲರೂ ತಿಳ್ಕೊಂಡಿರ್ಬೇಕಪ್ಪ. ನಮ್ಮ ಆಶ್ರಮಕ್ಕೆ ಬಂದಾಗ ನಾನು ಸ್ವಲ್ಪ ಜ್ಞಾಪಕ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲೂ ಹೇಳ್ಕೊಡ್ತೀನಿ, ಈಗಲೇ ಹೇಳ್ಕೊಡ್ತೀನಿ. ಎಲ್ಲರೂ ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡಿ. ಸತ್ತಾಗ ತುಂಬ ಇಂಪಾರ್ಟೆಂಟ್ ಇದು. ನಾವೇ ಚೆಕ್ ಮಾಡ್ಕೋಬೋದು. ಆಮೇಲೆ ಡಾಕ್ಟ್ರನ್ನ ಕರೆಸಿ. ಸತ್ತಿದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಮಗೆ ಗೊತ್ತಾಗಲ್ಲ, ಸ್ಟೆಥೋಸ್ಕೋಪ್ ಉಪಯೋಗ ಬರೋಲ್ಲ. ಪಲ್ಸ್ ಗೊತ್ತಾಗದೇ ಇಲ್ಲ, ಪಲ್ಸ್ ಮೊದಲೇ ಹೋಗ್ಬಿಟ್ಟಿದೆ, ಹಾರ್ಟ್ ಬೀಟ್ ನಿಧಾನ ಆಗ್ಬಿಟ್ಟಿದೆ, ನಿಮಗೆ ಸ್ಟೆಥೋಸ್ಕೋಪ್ ಸಿಗೋದಿಲ್ಲ. ಮತ್ತೇನು ಮಾಡಬೇಕು? ಸತ್ತಿದ್ದಾನೆ ಅಂತ ಹೆಂಗೆ ಉಸಿರಾಡ್ತಾ ಇರಲ್ಲ, ಆಮೇಲೆ ಕೈ ಕಾಲು ಅಲ್ಲಾಡ್ಸಿ, ಕೈ ಎತ್ತಿದ್ರೆ ಹಂಗೆ ರತಟ್ಕಂತ ಬಿದ್ದೋಗುತ್ತೆ. ಕೋಮಾದಲ್ಲಿ ಇದ್ರು ಹಾಗೆ ಬಿದ್ದೋಗುತ್ತೆ. ಶವಾಸನ ಡೀಪಾಗಿ ಮಾಡಿಸಿದ್ರು ಕೈ ಎತ್ತಿದ್ರೆ ಹಾಗೆ ಬಿದ್ದೋಗುತ್ತೆ. ಇರಲಿ, ಏನಾದರೂ ಇರಲಿ. ಆದ್ದರಿಂದ ಕೊನೆಗೆ ಏನಿಲ್ಲಿ, ನೀವೇನು ಮಾಡಬೇಕಾಗಿಲ್ಲ. ಒಂದು ಟಾರ್ಚ್ ತಗೊಳ್ರಿ, ಲೈಟ್ಗಳು ಆಫ್ ಮಾಡಿಬಿಡ್ರಿ. ಸೊ ಡಲ್ ಲೈಟ್ ಇರ್ಬೋದು ಬೇಕಾದ್ರೆ. ನೀವು ಸತ್ತೋಗಿರ್ತಾರೆ ಅಂತ ಅನ್ಸುತ್ತಲ್ಲ, ಅವ್ರಿಗೇನು ಮಾಡಿ ಅಂದರೆ ಕಣ್ಣು 2 ರೆಪ್ಪೆಗಳನ್ನ ಹಿಂಗೆ ಮಾಡ್ರಿ. ಮಾಡಿಬಿಟ್ಟು ಟಾರ್ಚ್ನ ಪಕ್ಕದ ಕೊನೆಯಿಂದ ಆನ್ ಮಾಡ್ಕೊಂಡು ಹಿಂಗೆ ತೊಗೊಂಬನ್ರಿ. ಮತ್ತೆ ಹಂಗೆ ತಗೊಂಡೋಗಿ ತಗೊಂಡೋಗ್ರಿ. ಅಲ್ಲಿ ಏನಾಗುತ್ತೆ, ಒಳಗಡೆ ಈ ಕಪ್ಪದು ಗುಡ್ಡೆ ಇರುತ್ತೆ, ಪ್ಯೂಪಿಲ್ ಅಂತೀವಿ. ಅದೇನಾಗುತ್ತೆ, ಬೆಳಕು ಬಿಟ್ಟಿದ ತಕ್ಷಣ ದೊಡ್ಡದಾಗುತ್ತೆ. ಬೆಳಕು ಆ ಕಡೆ ಹೋಗಿದ ತಕ್ಷಣ, ಬೆಳಕು ಬಿಟ್ಟಿದ ತಕ್ಷಣ ಚಿಕ್ಕದಾಗತ್ತೆ. ಬೆಳಕು ನಾನು ಆ ಕಡೆ ತಗೊಂಡೋದ್ರೆ ದೊಡ್ಡದಾಗುತ್ತೆ. ಹಿಂಗಾಗ್ತಾ ಇರುತ್ತದು. ನೀವು ಮಕ್ಕಳಿಗೆ ನೋಡ್ರಿ, ಮಕ್ಕಳನ್ನ ಸ್ವಲ್ಪ ಕುಂಡ್ರಿಸ್ಕೊಂಡು ನೀವು ಕತ್ಲೆಯಲ್ಲಿ ಸ್ವಲ್ಪ ಟಾರ್ಚ್ ಹಾಕಿ ನೋಡ್ರಿ, ಸ್ವಲ್ಪ ನೋಡ್ಕೊಳ್ರಿ. ಇದು ನೀವು ಮಾಡ್ರಿ. ನಾಳೆ ನಾನು ಕೇಳ್ತೀನಿ ನಿಮ್ಮ ಮಕ್ಕಳಿಗೆ ಓದ್ದು ಅಟ್ಲೀಸ್ಟ್ ಸ್ವಲ್ಪ ದೊಡ್ಡವ್ರಿಗೆ ಏನಾದರೂ ಮಾಡಿ ನೋಡ್ರಿ. ನೀವು ಅವ್ರು ನಿಮಗೆ. ಇಷ್ಟೇಪ್ಪ, ಸಿಂಪಲ್. ಅವ್ರಿಗೆ ಸತ್ತವ್ರಿಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಅದು ಫಿಕ್ಸ್ಡ್, ಡೈಲೇಟೆಡ್ ಅಂಡ್ ಫಿಕ್ಸ್ಡ್. ಅಂದರೆ ಹಿಂಗಾಗ್ಬಿಟ್ಟಿರುತ್ತೆ, ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ, ನೋ ರಿಯಾಕ್ಷನ್. ನೀವು ಲೈಟ್ ಹಾಕಿರಿ, ಹಿಂಗೇನು ಮಾಡಲ್ಲ ಅದು. ಇಷ್ಟೇ. ಅದು ನಿಂತೋಯ್ತು ಅಂದರೆ ಡೆಫಿನೆಟ್ ಸಾವು. ನೀವು ನಿಜವಾಗ್ಲೂ ಚೆಕ್ ಮಾಡ್ಕೊಳ್ರಿ. ಮಾಡಿಬಿಟ್ಟು ನಂಗೆ ನಾಳೆ ನಾಡದ್ದು ಯಾವಾಗಲಾದರೂ ಹೇಳ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಇದು ಸೊ ನಾವು ಇದು ಮಾಡಿ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಡೆತ್ ಸರ್ಟಿಫಿಕೇಟ್, ಇವಾಗ ಡೆತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ನೀವು ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಅವರು ECG ತೆಗೆದು ಕಳಿಸ್ತಾರೆ. ಯಾಕೆ ಅಂತಂದರೆ ಸೂ ಮಾಡಿಬಿಡ್ತಾರೆ ಅವ್ರನ್ನ. ಆಮೇಲೆ ಅದಕ್ಕೆ ಅವ್ರ ಪ್ರೂಫ್ ECG ತೆಗೆದಿರ್ತೀವಿ, ಅದರಲ್ಲಿ ECG ಸ್ಟ್ರೈಟ್ ಲೈನ್, ಗಲಾಟನೇ ಇಲ್ಲ. ಅಲ್ಲಿ ಇಲ್ದಿದ್ರೆ ಹೆಂಗಿರುತ್ತೆ, ಡ್ಯಾನ್ಸ್ ಆಡ್ತಾ ಇರುತ್ತೆ. ಡ್ಯಾನ್ಸ್ ಇರ್ತೀವಿ, ಡ್ಯಾನ್ಸ್ ಇಲ್ಲ, ಒಂದೇ ಲೈನ್ ಗ್ರೌಂಡ್ ಮಲಗಿಬಿಟ್ಟಿದ್ದಾನೆ ಅಂತ. ಹಂಗೆ. ಸೊ ಇದು ಸಾವಾಗಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ. ಈಗ ನೋಡ್ರಿ, ಕಣ್ಣಿನಲ್ಲಿ ಕೆಲವು ಪಿಕ್ಚರ್ಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಹೀರೋಯಿನ್ ಸತ್ತೋಗ್ಬಿಟ್ಟಿರ್ತಾರೆ, ಹೀರೋ ಬರ್ತಾನೆ, ನೋಡ್ತಾನೆ, ಕಣ್ಣು ಹಿಂಗೇ ತೆಕ್ಕೊಂಡಿರ್ತೀವಿ. ಹೀರೋ ಬಂದಿದ್ದೆ ಕಣ್ಣು ಹಿಂಗೆ ಮುಚ್ಚುತ್ತಾನೆ, ಹಿಂಗೆರಡು ಅಷ್ಟೇ. ಅವ್ರಿಗೆ ಎಲ್ಲೋಗಿದೆ, ಕಣ್ಣೆಲ್ಲೋಗಿದೆ. ಕಣ್ಣಲ್ಲಿ ಹೋಗ್ಬೋದು, ಮೂಗಿನಲ್ಲಿ ಹೋಗ್ಬೋದು, ಕಿವಿಲಿ ಹೋಗ್ಬೋದು. ಇದನ್ನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇನ್ನು ಚರ್ಮದಲ್ಲಿ ಹೋಗೋದೇನು ಗೊತ್ತಾಗಲ್ಲ, ಯಾಕೆಂದ್ರೆ ಅಲ್ಲಿ ದ್ವಾರನೇ ಇಲ್ಲ. ಅದಕ್ಕೆ ನವದ್ವಾರ ಪುರ, 9 ಪುರಗಳಿದೆ.
2 ಕಣ್ಣು, ಕಿವಿ 2 4, ಮತ್ತೆ ಮೂಗು 2 4 2 6, ಇದು ಒಂದು 7, ಕೆಳಗಡೆ 2 7 2 9, ಒಂದು ನೇಚರ್ ಕಾಲ್ 1 ಹೋಗೋದು, ಇನ್ನೊಂದು 2 ಹೋಗೋದು, ಉಚ್ಚೆ ಕಕ್ಕಸ್ ಹೋಗೋಜಾಗಿ ಒಟ್ಟು 9 ನವದ್ವಾರಪುರ. ಇದಕ್ಕೆ ಒಂದು ಜೋಕ್ ಏನು ಅಂತಂದ್ರೆ, ಅಲ್ವೋ ನೀನ್ ಸೈಕಲ್ನಲ್ಲಿ ಹೋಗ್ತಾ ಇದ್ರೆ ಒಂದು ಪಂಚರ್ ಆದ್ರೆ ಲಟಕಂತ ನಿಂತೋಗ್ಬಿಡುತ್ತಲ್ವೋ, ಒಂದೇ ಒಂದು ತೂತು. ನಿನ್ ದೇಹದಲ್ಲಿ 9 ತೂತುಗಳಿದೆ, ಆ ಪ್ರಾಣ ಹೋಗದೆ ಇದೆಯಲ್ಲ, ಅದು 90-70 ವರ್ಷದವರೆಗೂ. ಗ್ರೇಟ್ ಅಲ್ವೇನೋ ಅಂತ ಹೇಳ್ತಾರೆ. ಹೆಂಗಿದೆ ನೋಡ್ರಿ. ಆ ಪ್ರಾಣ 9 ದ್ವಾರಗಳಿದ್ರು ಹೋಗದೆ ಅದು ಎಷ್ಟು ಗಟ್ಟಿ ಪಿಂಡ. ಇನ್ನು ಒಂದು ಗಾದೆ ಹೇಳ್ತಾರೆ, ಏನಂತ, ಚಿರಾಯು. ಯಾರಪ್ಪ ಚಿರಾಯು? ಏನದು, ಯಾರಿಗೆ ಚಿರಾಯು ಹೇಳೋದು? ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲು ನೀರು, ಪಾಪಿ ಚಿರಾಯು ಅಂತ ಕರೀತಾ ಇರ್ತಾರೆ. ಹಾಗೆ ಹಾಗೆ ನೋಡ್ರಿ, ಕೆಲವ್ರಿಗೆ ಕೆಟ್ಟವರು, ಜೂಜಾಡವರು 90 ವರ್ಷ 100 ವರ್ಷದವರೆಗೂ ಬದುಕಿರ್ತಾರೆ. ಅದೇ ಒಳ್ಳೆಯವರು, ವಿವೇಕಾನಂದರು 39 ವರ್ಷಕ್ಕೆ, ಶಂಕರಾಚಾರ್ಯರು 32 ವರ್ಷಕ್ಕೆ ಹೋಗ್ಬಿಡ್ತಾರೆ. ಹೆಂಗೆ ನೋಡಿ, ಅದಕ್ಕೆ ಪಾಪಿ ಚಿರಾಯು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅದಕ್ಕೆ ಅವನು ಸಾಯ್ಬೇಕು ಅಂತ ಸಮುದ್ರಕ್ಕೆ ಹೋದ್ರು ಮೊಣಕಾಲೇ ನೀರೇ ಇರಲ್ಲ ಅಂತ ಹೇಳ್ತಾರೆ. ಹಾಗೆ ಸೊ ಇವುಗಳಿಂದ ನಮಗೆ ಮುಂದೆ ಇಂದ್ರಿಯಗಳಿಂದ ಹೋದ್ರೆ ಮನುಷ್ಯ ಜನ್ಮ, ಅಧೋದ್ವಾರದಲ್ಲಿ ಹೋದ್ರೆ, ಆಮೇಲೆ ನಾನು ಹೇಳ್ತಾ ಇದ್ನಲ್ಲ, ಅವ್ರು ಕೋಮದಲ್ಲಿದ್ರು, ಅವ್ರಿಗೇನಾಯ್ತು, ಈ ಗ್ಯಾಸ್ಟ್ರಿಂಗ್ ರೆಸ್ಪಿರೇಷನ್ ಬಂದಿತ್ತಲ್ವ, ಇನ್ನೇನು ಹೋಗ್ಬಿಡ್ತಾರೆ. ಇನ್ನು ಗ್ಯಾಸ್ಟ್ರಿಂಗ್ ರೆಸ್ಪಿರೇಷನ್ ಆಗ್ತಾ ಇತ್ತು. ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಲ ಗಲೀಜಾಗಿದೆ ಅಂತ ಹೇಳಿ ಅವರೇ ಹೆಣ್ಮಕ್ಳು ಎಲ್ಲ ಆ ಕಡೆ ಪಕ್ಕದಲ್ಲಿ ಮಲಗಿಸಿ ಎಲ್ಲ ಕಕ್ಕಸ್ ಹೋಗಿದ್ದೆಲ್ಲ ಕ್ಲೀನ್ ಮಾಡಿ, ಆವಾಗ ತಾನೆ ಕಕ್ಕಸ್ ಆಯ್ತು, ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತೆ ಮಲಗಿಸೋದು. ಕೊನೆಗೆ ಇನ್ನೊಂದು 2-3 ನಿಮಿಷದಲ್ಲೋ 5 ನಿಮಿಷದಲ್ಲೋ ಕೊನೆಯ ಉಸಿರು ಬಂದು ನಿಂತೋಯ್ತು. ಆವಾಗ ಸಾವು ಅಂತಂದು ನಾನು ಟಾರ್ಚ್ನಲ್ಲಿ ನೋಡಿದೆ, ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ ಅಂದ್ಬಿಟ್ಟೆ. ಈಗ ಅವ್ರ ಪ್ರಾಣ ಎಲ್ಲೋಗಿದೆ ಅಂತ ಹೇಳ್ತೀರಾ? ಅದೊಂದು. ಆಮೇಲೆ ಏನಾಯ್ತು, ಓಹೋ ಇನ್ನು ದೇಹ ಹೋಗ್ಬಿಟ್ಟಿದೆ, ನಾವು ಕೆಳಗಿಡ್ಬೇಕಲ್ಲ ಅಂತ ಹೇಳಿ ಕಾಟಿನಿಂದ ಕೆಳಗಡೆ ಇಳ್ಸಕ್ಕೆ ಹೋದ್ವಿ. ಎತ್ತಕ್ಕೆ ಹೋದ್ರೆ ಮತ್ತೆ ತಿರ್ಗಾ ಟಾಯ್ಲೆಟ್ ಎಲ್ಲ ಆಗಿದೆ. ಈಗ ಎಲ್ಲಿಂದ ಹೋಯ್ತವ್ರಿಗೆ? ಆ ದ್ವಾರ ದೊಡ್ಡದಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಅದೋ ದ್ವಾರದಲ್ಲಿ ಹೋಗಿದೆ. ಅವಾಗ ಭಗವತ್ಪಾದರು ಇಲ್ಲೇ ಇದ್ರು. ಆವಾಗ ಅವ್ರು ನಮ್ಮ ಮನೆಗೂ ಬರ್ತಾ ಇದ್ರು, ಕರೆಸ್ತಾ ಇದ್ವಿ ಊಟಕ್ಕೆಲ್ಲ. ಅವ್ರನ್ನ ಕೇಳಿದ್ವಿ, ಸ್ವಾಮಿ ಅವ್ರ ದೇವ್ರ ಚಿಂತನೆ ಮಾಡ್ತಾ ಇದ್ರು, ಪ್ರವಚನಗಳಿಗೆ ಹೋಗ್ತಾ ಇದ್ರು, ಒಳ್ಳೆಯವರಾಗಿದ್ರು, ಹಿಂಗೆ ಹೊರ್ಟೋಯ್ತಲ್ಲ ಹೆಂಗೆ ಅಂತ ಯೋಚನೆ ಮಾಡ್ಬಿಟ್ಟು, ಮತ್ತೆ ಒಳ್ಳೆ ಜನ್ಮ ಬರುತ್ತೆ. ಈಗ ಅಕಸ್ಮಾತ್ ಪ್ರಾಣಿ ಜನ್ಮ ಬಂದ್ರು ತೊಂದರೆ ಇಲ್ಲ, ಮತ್ತೆ ಬರುತ್ತೆ. ಯಾಕೆಂದ್ರೆ ಒಳ್ಳೆ ಸಂಸ್ಕಾರ ಇದೆ, ಹೇಳಕ್ ಬರೋಲ್ಲ, ಹೆಂಗಿರುತ್ತೆ ನೋಡ್ರಿ ಅಂತ. ಹೀಗೆ ಸೊ ಹೀಗೆ ಈ ವಿಚಾರಗಳೆಲ್ಲ ಇರುತ್ತೆ. ಆದ್ದರಿಂದ ಸೊ ಇಲ್ಲಿಗೆ ಅದು ಭಗವಂತನ ಸ್ಮರಣೆಗೆ ಮಾತ್ರ ಅನ್ವಯಿಸುತ್ತೆ. ಹೀಗೆ ಅಲ್ಲಿಗೆ ನೆಕ್ಸ್ಟ್ 6ನೇ ಮಂತ್ರ, 8ನೇದರಲ್ಲಿ 6ನೇ ಮಂತ್ರ ಹೇಳಬೇಕಾಗಿದೆ, ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.